ನಿಮ್ಮ ಪಕ್ಷದ ಒಬ್ಬರು ಕಾಂಗ್ರೆಸ್ನ ಗ್ಯಾರಂಟಿ ಅಧ್ಯಕ್ಷರೇ RSS ಪಥ ಸಂಚಲನದಲ್ಲಿ ಮುನ್ನಡೆಸಿ ಇಟ್ಕೋತಾರೆ, ಭಾಗವಹಿಸ್ತಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾವಾಗ? ಲೇಟ್ ಆಗುತ್ತೋ ಅಥವಾ ಈ ತಿಂಗಳಲ್ಲಿ ಆಗುತ್ತೋ ಅಥವಾ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಹೊಂದಾಣಿಕೆ ಮಾಡಿಕೊಂಡು ನಾ ಮೊದಲೇ ಹೇಳಿದಾಗೆ ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ, ಇನ್ನೊಬ್ರು ಬಂದು ರಂಭಿಸದಂಗೆ ಮಾಡ್ತಾರೆ ಅಂತ ಅನ್ನೋದೇನಾದರೂ ಮನಸ್ಥಿತಿ ಅಥವಾ ರಾಜಕೀಯ ಅಥವಾ ಇಲ್ಲಿ ಇದೆ ಅಥವಾ ವೋಟ್ ಬ್ಯಾಂಕಿಂಗ್ ಇದೆಯಾ? ಪ್ರಿಯಾಂಕಾ ಖರ್ಗೆ ಪರ ನಿಂತರೆ ನಾನು ಮುಂದಿನ ಚುನಾವಣೆಯಲ್ಲಿ ಅಥವಾ ಮುಂದಿನ ಯಾವುದೋ ಒಂದು ಇದರಲ್ಲಿ ನಾನು ಸೋಲನ್ನು ಅನುಭವಿಸ್ತೀನಿ ಅಂತ ಅನ್ನುವುದು ಎಲ್ಲ ಶಾಸಕರಿಗೂ ಹಾಗೂ ಸಚಿವರಿಗೂ ಏನಾದರೂ ಇದೆಯಾ? ಅವರು ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು? ಅದು ಕಾಂಗ್ರೆಸ್ ಪಕ್ಷದವರು ಹೌದು ಸರ್. ಬಟ್ ಒಳಗಿದ್ದಂಥ RSS ಚಡ್ಡಿ ನಮಗೆ ಕಾಣಿಸಿದ್ದಿಲ್ಲ ಅವರು. ನಮ್ಮ ಕಾಂಗ್ರೆಸ್ದವ್ರ ಅಂತೇಳಿ ಅವರಿಗೆ ಕಾಂಗ್ರೆಸ್ ಪಕ್ಷದಾಗ ತೊಗೊಂಡು ಟಿಕೆಟ್ ಕೊಟ್ಟು ನಮ್ಮ ಯುವಕರು, ನಮ್ಮ ಕಾರ್ಯಕರ್ತರು ಅವರಿಗೆ ಗೆಲ್ಲಿಸಿದ್ದೆವು. ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಅಶೋಕ್ ಕೊಳಾರವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಆದ ಕಾರಣ ಗ್ಯಾರಂಟಿ ಸರ್ವ ಸದಸ್ಯರು ಆದ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದೆ ಸರ್. ಅಂದ್ರೆ ಪಾಪ PD ಅವರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡ್ತೀರಿ, ಶಾಲಾ ಶಿಕ್ಷಕರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡ್ತೀರಿ. ಇಲ್ಲಿ ನೀವು ಇದು ರಾಜಕೀಯನ? ನೀನು ಚೂಟದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ, ನೀನು ರಮಸದಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ ಅನ್ನೋ ರಾಜಕೀಯನ? ಅವ್ರು ಗೆದ್ದಂಥ 8ನೇ ವಾರ್ಡ್, ಸುಮಾರು 80% ಮೈನಾರಿಟಿ ಮುಸಲ್ಮಾನ್ ಇದ್ದಂಥ ವಾರ್ಡಲ್ಲಿ ಅವರಿಗೆ ನಾವು ಅಲ್ಲಿ ಇಲೆಕ್ಷನ್ ಮಾಡಿ ಗೆಲ್ಲಿಸಿದ್ದೀವಿ. ಆದರೆ ಈ ಮಟ್ಟಕ್ಕೆ ಅವ್ರು ಇಳಿತಾರ, ಈ ಸಂಘಟನೆಯಲ್ಲಿ ಹೋಗ್ತಾರೆ ಅನ್ನೋದು ನಮಗೆ ಕನಸಿನಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಸಂಘಟನೆಯವ್ರಿಗೆ ಪೇಪರ್ನಲ್ಲಿ ಬಂದಂಥ ಹಾಕಿ ನಮಗೆ ವಾರ್ನಿಂಗ್ನು ಕೂಡ ಅವ್ರು ಮಾಡಿದ್ದಾರೆ. ನೀವು ಏನಾರು ಇವ್ರ ಮೇಲೆ ಕ್ರಮ ತೊಗೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮುಸಲ್ಮಾನರು ಮತ್ತು ದಲಿತರು ಕೂಡಿ ನಾವು ಪಕ್ಷ ಬಿಡೋ ಸಾಧ್ಯತೆ ಇದೆ ಅಂತೇಳಿ ನಮಗೊಂದು ಎಚ್ಚರಿಕೆನೂ ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನಾಗಿ ಇದು ಪ್ರಭಾವ ಬಂದಾಗ ನಮ್ಮ ಶಾಸಕರು ಬಿಟ್ಟು ಮಾಜಿ ಶಾಸಕರು ರಮೇಶ್ ಬೂಸ್ನೂರ್ ಜೊತೆಲಿ ಹೋಗಿ ನಮ್ಮ ಪಕ್ಷದ ಮೇಲೆ ಆರೋಪ ಮಾಡೋಂಥ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅವರು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆಲಿ ಇದ್ದೇವೆ. ಏನಾರು RSS ದವ್ರ ಬಲ್ಲಿ ಅವರು ಚೆಡ್ಡಾಗಿ ತಾಕತ್ತಿತ್ತಂದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ಗೆ ಟಚ್ ಮಾಡಿ ತೋರಿಸತ್ ಹೇಳಿ ಆದೇಶ ಮಾಡ್ತಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸೋದು ನಮ್ಗೆ ಅದು ದೇಶಭಕ್ತಿ. ನಮ್ಮ ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದ್ದು ರಾಮ ಮಂದಿರ ಕಟ್ಟಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಎಲ್ಲರೂ ಒಬ್ಬ ಮುಸಲ್ಮಾನ ಆ ಆದೇಶಕ್ಕೆ ವಿರುದ್ಧಾಗಿ ಆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಶಿವನ್ಸ್ ಅಂತ ಕೆಲಸ ಮಾಡಿಲ್ಲ. ನಾವು ದೇಶಭಕ್ತರು, ನಮ್ಮ ಇದು ದೇಶ ನಮ್ಮದು, ಸುಪ್ರೀಂ ಕೋರ್ಟ್ ನಮ್ದು ಅಂತೇಳಿ ಅದು ಆದಂಥ ಆದೇಶವನ್ನು ನಾವು ಸ್ವಾಗತ ಮಾಡಿದ್ವು. ಈಗಲೂ ಕೂಡ ದಲಿತ ಸಚಿವರಾಗಿದ್ದಂಥ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಸಲು ಯಾವೆಲ್ಲ ಮೇಲ್ವರ್ಗದ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಬೆಂಬಲ ಕೊಟ್ಟಿದ್ದೇನಾದರೂ ಇದೆಯಾ? ಹೇಳಿಕೆಗಳಿದಾವೆ. ಯಾಕೆ ಅವರು ಸೈಲೆಂಟ್ ಆಗ್ತಾರೆ? ಇಲ್ಲ ಸರ್, RSS ಏನೋ ದಲಿತರನ್ನ ತುಳಿಯಲು ಹಿಮ್ಮೆಟ್ಟಿಸಿ ಅಂತ ಹೇಳ್ತಿದ್ರಿ, ಆದ್ರೆ ಕಾಂಗ್ರೆಸ್ ನಲ್ಲಿ ಇದ್ದವರು ಕೂಡ ದಲಿತರನ್ನ ಸಚಿವರನ್ನ ನಿಲ್ತಾ ಇಲ್ಲ. RSS ದಲಿತರಿಗೆ ಮತ್ತು ಮುಸಲ್ಮಾನ ಅನ್ನೋದಕ್ಕಿಂತ ಅವರು ದೇಶ ವಿರೋಧಿ ಚಟುವಟಿಕೆ ಇದೆ. ಅವ್ರು ಏನೋ ದೇಶದ್ರೋಹಿ ವಿರೋಧಿ, ಅವ್ರು ದೇಶದ್ರೋಹಿ ಅಂತ ಇಟ್ಕೊಳ್ಳಿ. ಆದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರಲ್ಲ, ಅವ್ರ ಮೇಲೆ ಪ್ರಹಾರ ಮಾಡ್ತಾ ಇದಾರಲ್ಲ, ಅದರ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ ಸರ್? ಈಗ ಪ್ರಿಯಾಂಕಾ ಖರ್ಗೆ ಒಬ್ರು ಕೂಡ ದಲಿತರು, ನಾವು ಅವ್ರ ಉತ್ತರ ಸ್ಟ್ಯಾಂಡ್ ತಗೊಂಡ್ರೆ ಅವರು ಎಲ್ಲಿ ಬೆಳಿತಾರೋ ಏನ್ ಮಾಡ್ತಾರೋ ಅನ್ನೋದು ಏನಾದ್ರು ಇದೆಯಾ? ಅಥವಾ ಕಾಂಗ್ರೆಸ್ ಒಳಗಡೆ ಕೂಡ RSS ಮನಸ್ಥಿತಿ ಇದೆ, ಮನುವಾದಿ ಮನಸ್ಥಿತಿ ಇದೆ, ಮತ್ತೆ ಯಾಕೆ ಅವ್ರನ್ನ ಬೆಂಬಲ ಕೊಡ್ತಾ ಇಲ್ಲ? ಮುಸ್ಲಿಮರು ಕೂಡ ರಸ್ತೆ ಮೇಲೆ ನಮಾಜ್ ಮಾಡ್ತಾರೆ, ಅದ್ರ ವಿರುದ್ಧ ನೀವು ಯಾಕೆ ಮಾತಾಡೋದಿಲ್ಲ? ಅವಾಗ ಕೂಡ ಭಾರತ ಸಂವಿಧಾನ ಎಲ್ಲಿ ಹೋಯ್ತು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಡಿಗ್ಗಿ. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಲ್ಮೇಲ್ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಆಲ್ಮೇಲ್ ತಾಲೂಕಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಾದಿಕ್ ಸುಂಬಡ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. RSS ಎಲ್ಲಿ ಹೋದ್ರು RSS ಅಂತೇಳಿ. ಮೊನ್ನೆ ಸಿಂದಗಿಯಲ್ಲಿ ನಿಮ್ಮದೇ ತಾಲೂಕಿನ ನಿಮ್ಮದೇ ಸಮಿತಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ಕೊಳಾರಿ ಅವರು RSS ಪಥ ಸಂಚಲನ ಭಾಗವಹಿಸ್ತಾರೆ. ಅಂದರೆ ಅವರೇ ಮುಂದೆ ನಿಂತು ಆ ಜೈಕಾರ ಕೂಕೋತ ಏನು ಇಡೀ ಸಿಂದಗಿಯ ಪಟ್ಟಣದ ತುಂಬೆಲ್ಲ ಅಡ್ಡಾಡಿ ಹೋಗ್ತಾರೆ. ಅದು ಒಂದು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನಂತಂದರೆ RSS ಪಥ ಸಂಚಲನದಲ್ಲಿ ಭಾಗಿಯಾಗದಂಥ PD ಅವರನ್ನು ಅಮಾನತು ಮಾಡ್ತಾರೆ, ಸರ್ಕಾರಿ ನೌಕರರನ್ನು ಅಮಾನತು ಮಾಡ್ತಾ ಇದ್ದಾರೆ ಯಾರು? ಗೌರ್ಮೆಂಟ್, ಕಾಂಗ್ರೆಸ್ ಸರ್ಕಾರ. ಆದರೆ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ ಈ ಥರ ಮುಂದೆ ನಿಂತು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾಗ ಅವರ ಮೇಲೆ ತಾವು ಯಾವ ಕ್ರಮ ಕೈಗೊಂಡಿದ್ದೀರಿ? ಈಗ ಸದ್ ನಮಗೆ ಅದು ಗಮನಕ್ಕೆ ಇರಲಿಲ್ಲ. ಈಗ ನಾವು ಕೇಳಿದ್ದೆವು, ಈಗ ಪದ ಸಂಚಲನ ಹೋಗಿದೆ ಅಂತೇಳಿ ಪೇಪರ್ದಲ್ಲಿ ಕೂಡ ಬಂದಿದೆ ಅಂತ ಹೇಳಿದರು. ಈಗ ನಿಮ್ಗೆ ಒಂದು ಒಂದರ ವಿಷಯ ಹೇಳಬೇಕಂದ್ರೆ, ಗ್ಯಾರಂಟಿ ಅನುಷ್ಠಾನ ಕಮಿಟಿದ ಸರ್ವ ಸದಸ್ಯರು ನಮಗೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದು ಏನು ಮನವಿ ಕೊಟ್ಟಿರತ್ತಂದ್ರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಅಶೋಕ್ ಕೊಳಾರವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಆದ ಕಾರಣ ಗ್ಯಾರಂಟಿ ಸರ್ವ ಸದಸ್ಯರು ಆದ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳುತ್ತಿದೆ. ಇಂತಿ ನಿಮ್ಮ ಗ್ಯಾರಂಟಿ ಸರ್ವ ಸದಸ್ಯರು ಅಂತೇಳಿ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಅದು ಫೋಟೋನು ಕೂಡ ಹಚ್ಚಿಯವರು ಕೊಟ್ಟಿದ್ದಾರೆ. ಮತ್ತು ಇಷ್ಟೆಲ್ಲ ದಾಖಲೆಗಳು, ಇಷ್ಟೆಲ್ಲ ಫೋಟೋಗಳು ಇದ್ದರೂ ಏನು ಕ್ರಮ ಕೈಗೊಂಡ್ರಿ ಸರ್? ಅಂದರೆ ಪಾಪ PD ಅವರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡ್ತೀರಿ, ಶಾಲಾ ಶಿಕ್ಷಕರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡ್ತೀರಿ. ಇಲ್ಲಿ ನೀವು ಇದು ರಾಜಕೀಯನ?
ನೀನು ಚೂಟದಂಗೆ ಮಾಡು ನಾನು ಅತ್ತಂಗೆ ಮಾಡ್ತೀನಿ, ನೀನು ರಂಬಸದಂಗೆ ಮಾಡು ನಾನು ಹೊಡೆದಂಗೆ ಮಾಡ್ತೀನಿ ಅನ್ನೋ ರಾಜಕೀಯನ? ಯಾವ ಕಾಲಕ್ಕೂ ನಮ್ಮ ಪಕ್ಷಕ್ಕಿಂತ ದೊಡ್ಡದು ಯಾರ್ದು ಇಲ್ಲ. ಪಕ್ಷ ನಿಷ್ಠೆ ನಮಗೆ ನೋಡಿ ಸರ್, ನಮ್ಮದು ಪಕ್ಷದ ಸಿದ್ಧಾಂತ ಇದೆ. ನ್ಯಾಷನಲ್ ಫಸ್ಟ್, ಪಾರ್ಟಿ ಸೆಕೆಂಡ್, ವ್ಯಕ್ತಿ ಥರ್ಡ್. ನಮಗೆ ರಾಷ್ಟ್ರ ಪಕ್ಷ ಇದೆ, ನಮಗೆ ರಾಷ್ಟ್ರ ಫಸ್ಟ್ ಇದೆ, ನಂತರ ನಮಗೆ ಪಕ್ಷ ಇದೆ, ನಂತರ ನಮಗೆ ವ್ಯಕ್ತಿ ಇದೆ. ಪಕ್ಷಕ್ಕೆ ದೊಡ್ಡ ಯಾರೂ ಇಲ್ಲ. ಈಗ ಅವರು ಮಾಡಿದಂಥ ಕೆಲಸ ಮಾಡಬಾರ್ದಾಗಿತ್ತು. ಅವರು ಒಂದು ತಿಳುವಳಿಕೆ ಇದ್ದವರು. ಹೆಚ್ಚಿನ ನಮಗೆ ಭಾಳಷ್ಟು ಜನ ಈಗ ಇದರಲ್ಲಿನೂ ಕೂಡ ನಮ್ಗೆ ಫೇಸ್ಬುಕ್ದಲ್ಲಿ, ವಾಟ್ಸಪ್ದಲ್ಲಿ ಈಗ ಮುಸ್ಲಿಂ ಯುವಕರು ಭಾಳಷ್ಟು ಜನ ಆಗ್ತಾಯಿದ್ದಾರೆ. ಅವರಿಗೆ ಕೂಡ ಇದನ್ನು ಕೂಡ ಅವರಿಗೆ ತಿಳುವಳಿಕೆ ಇಲ್ಲ. ಅವ್ರು ಗೆದ್ದಂಥ 8ನೇ ವಾರ್ಡ್, ಸುಮಾರು 80% ಮೈನಾರಿಟಿ ಮುಸಲ್ಮಾನ್ ಇದ್ದಂಥ ವಾರ್ಡ್ದಲ್ಲಿ ಅವರಿಗೆ ನಾವು ಅಲ್ಲಿ ಇಲೆಕ್ಷನ್ ಮಾಡಿ ಗೆಲ್ಲಿಸಿದ್ದೀವಿ. ಆದರೆ ಈ ಮಟ್ಟಕ್ಕೆ ಅವ್ರು ಇಳಿತಾರೆ, ಈ ಸಂಘಟನೆಯಲ್ಲಿ ಹೋಗ್ತಾರೆ ಅನ್ನೋದು ನಮಗೆ ಕನಸಿನಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದರೆ ಹಿಂದಿಂದ ಅವರು ಒಂದು ಮಾಜಿ ಬ್ಲಾಕ್ ಅಧ್ಯಕ್ಷನೂ ಕೂಡ ಹೌದು ಇದ್ದಂಥವ್ರು. ಈಗ ಇತ್ತೀಚೆಗೆ ಅವ್ರಿಗೇನು ಬುದ್ಧಿ ಬಂದಿದೆ ಗೊತ್ತಿಲ್ಲ. ಅವರು ಒಂದು ಇದು RSS ಶತಮಾನೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗಿದೆ. ಮತ್ತು ಇದು ಒಂದು ಪದ ಸಂಚಲನದಲ್ಲಿ ಮುಂದೊಳಗೆ ತೊಗೊಂಡು ಅದು ಮಾಡಿದೆ ಅಂತ ಈಗ ತಾನು ನೀವು ಹೇಳ್ತಾ ಇದ್ರಿ. ಈಗ ನಮ್ಮ ಬಲ್ಲಿನೂ ಕೂಡ ಪತ್ರ ಬಂದಿದ್ದಾವೆ. ಇದೊಂದು ಮೈನಾರಿಟಿ ಬ್ಲಾಕ್ ಸಮಿತಿಯವರು ಕೊಟ್ಟಿದ್ದಾರೆ, ಮತ್ತು ಗ್ಯಾರಂಟಿ ಅನುಷ್ಠಾನ ಕಮಿಟಿದವ್ರು ಕೊಟ್ಟಿದ್ದಾರೆ, ಮತ್ತು ದಲಿತ ಸಂಘಟನೆದವ್ರು ಕೊಟ್ಟಿದ್ದಾರೆ. ಒಂದು ನಮಗೆ ವಾರ್ನಿಂಗ್ನೂ ಈ ಸಂಘಟನೆದವ್ರು ಈ ಪೇಪರ್ನಲ್ಲಿ ಬಂದಂತ ಹಾಕಿ ನಮಗೆ ವಾರ್ನಿಂಗ್ನೂ ಕೂಡ ಅವ್ರು ಮಾಡಿದ್ದಾರೆ. ನೀವು ಏನಾರೇ ಇವ್ರ ಮ್ಯಾಗ ಕ್ರಮ ತೊಗೊಳಿಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮುಸಲ್ಮಾನರು ಮತ್ತು ದಲಿತರು ಕೂಡಿ ನಾವು ಪಕ್ಷ ಬಿಡೋ ಸಾಧ್ಯತೆ ಇದೆ ಅಂಥೇಳಿ ನಮಗೊಂದು ಎಚ್ಚರಿಕೆನೂ ಕೂಡ ಕೊಟ್ಟಿದ್ದಾರೆ. ನಾವು ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡಿಕೊಂಡು, ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿಕೊಂಡು ಅವ್ರ ಮೇಲೆ ಕ್ರಮ ತೊಗೊಳ್ಳುವಂಥ ಕೆಲಸ ಮಾಡ್ತೀವಿ. ಅವ್ರು ಯಾರೇ ಇರಲಿ. ಇನ್ನೊಂದಿಷ್ಟು ಆರೋಪಗಳಿತ್ತು ಸರ್. ಅಂದರೆ ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ಧಸಿರಿ ಬ್ಯಾಂಕನ್ನು ಆಂಧ್ರದವರು ಮಾರ್ಟನ್ನು ಓಪನ್ ಮಾಡೋಕ್ಕೆ ಬಂದಾಗ ಅವರು ಒಂದಿಷ್ಟು ಜನರಿಗೆ ಅವರು ಹಲ್ಲೆ ಮಾಡ್ತಾರೆ ಅಂತೇಳಿ, ಅದು ನಿಜನೋ ಸುಳ್ಳು? ಅದು ನಿಜ ಸರ್. ಅವರು ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು? ಅದು ಕಾಂಗ್ರೆಸ್ ಪಕ್ಷದವರು ಹೌದು ಸರ್. ಹಾಂ. ಬಟ್ ಒಳಗಿದ್ದಂಥ RSS ಚಡ್ಡಿ ನಮಗೆ ಕಾಣಿಸಿದ್ದಿಲ್ಲ. ಅವರು ನಮ್ಮ ಕಾಂಗ್ರೆಸ್ದವ್ರು ಅಂತೇಳಿ ಅವರಿಗೆ ಕಾಂಗ್ರೆಸ್ ಪಕ್ಷದಾಗ ತೊಗೊಂಡು ಟಿಕೆಟ್ ಕೊಟ್ಟು ನಮ್ಮ ಯುವಕರು, ನಮ್ಮ ಕಾರ್ಯಕರ್ತರು ಅವರಿಗೆ ಗೆಲ್ಲಿಸಿದ್ದೆವು. ಇದಕ್ಕೆ ಮೊದಲ 10ನೇ ವಾರ್ಡ್ದಲ್ಲಿ ಅವರು ನಮ್ಮ ಪಕ್ಷದಿಂದ ನಿಂತಾಗ ಅವ್ರದ್ದೇ ಆದಂಥ ಲಿಂಗಾಯತರ ಪ್ರಭಾವಿಯಲ್ಲಿ ಪಂಚಮಶಾಲಿ ಪ್ರಭಾವ ಇದ್ದಂಥ ವಾರ್ಡ್ದಲ್ಲಿ ಸೋತಿದ್ರು ಅವರು. ಆ ಸೋತಿದ ಕಾರಣಕ್ಕೆ ನಮ್ಮ ಪಕ್ಷದ ಒಬ್ಬ ನಾಯಕರದಾರ ಅಂತೇಳಿ ನಾವೇನು ಮಾಡ್ತೀವಿ, ಅವರಿಗೆ 8ನೇ ವಾರ್ಡ್ದಲ್ಲಿ ಮುಸಲ್ಮಾನ್ ರೋಟ್ ಇಲ್ಲಿ ಬಕ್ರು ಹೆಚ್ಚದಾವ, ಇಲ್ಲಿ ಮುಸ್ಲಿಮರು ಹಾಕ್ತಾರೆ ಅಂತೇಳಿ ನಾವು ತಂದು ಇಲ್ಲಿ 8ನೇ ವಾರ್ಡ್ದಾಗ ಗೆಲ್ಲಿಸಿದ್ದೆವು. ಈಗ ಅಲ್ಲಿ ಕಾರ್ಯಕರ್ತರು, ಅಲ್ಲಿದ್ದಂಥ ಕಾರ್ಯಕರ್ತರು ನಮಗೆ ನಮ್ಮ ಮೇಲೆ ಸಿಟ್ಟು ಮಾಡ್ತಾಯಿದ್ದಾರೆ. ಎಂಥವ್ರು ನೀವು ತಂದು ಕೊಡಿಸಿರಿ, ನಮ್ಗೆ ಎಂಥ ಕ್ಯಾಂಡಿಡೇಟ್ ತಂದು ಕೊಟ್ಟಿರಿ ಅಂತ ಹೇಳಿ. ಆ ಘಟನೆ ಆದ ನಂತರ FIR ಏನಾದರೂ ಆಗಿತ್ತಾ? FIR ಏನಾಗಿದ್ದಿಲ್ಲ. ನಮ್ಮ ಪಕ್ಷದವ್ರು ಅದಾರ, ಅವ್ರು ಏನೋ ಅವರು ಒಂದು ಇದ್ರಾಗ ಆಗಿರಬೇಕು, ಒಂದು ಸಿಟ್ಟಿನದಾಗ ಆಗಿರಬೇಕು, ಏನು ಬೇಡ ನಮ್ಮವ್ರು ಅದಾರ ಅಂಥೇಳಿ ಈ ಬಸವನಗೌಡ ಇಲ್ಲಿ ಕಾರ್ಯಕ್ರಮ ಬಂದಾಗ ಕಪ್ಪು ಬುಟ್ಟಿ ಪ್ರದರ್ಶನ ನಮ್ಮ ಮುಸಲ್ಮಾನ್ ಯುವಕರು ಮಾಡ್ತಾರೆ. ಅವಾಗ ಬಂದು ಇವರು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ನಾವೇನು ತಿಳ್ಕೊಂಡಿದ್ದೆವು, ನಮ್ಮವ್ರು ಅದಾರ ಅಂಥೇಳಿ ಏನು ಅಂಥದ್ದು ಘಟನೆ ಆಗಬಾರ್ದು ಅಂಥೇಳಿ ಮಾಡಿರ್ಬೋದು ಅಂಥೇಳಿ ನಾವು ತಿಳ್ಕೊಂಡಿದ್ದೆವು. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆಲ್ಲ ಸಾರ್ವಜನಿಕರು, ನಮ್ಮ ಮುಸ್ಲಿಂ ಸಮಾಜದವರು ಹೋಗಿದ್ರು ದೊಡ್ಡ ಪ್ರಮಾಣದಲ್ಲಿ. ಅದೊಂದು ಭಾಳ ನ್ಯೂಸ್ ಸುದ್ದಿ ಆಗೋಯ್ತದ್ದು. ಅವಾಗ ನಾವೇನು ತಿಳ್ಕೊಂಡಿದ್ದೆವು, ಏನು ಸಿಟ್ಟಿನಾಗ ಅವಾಗ ಆಗಿನ ಕಾಲದಾಗ ಒಂದು ಶಾಂತ ಮಾಡೋ ಸಂಬಂಧ ಮಾಡಿರ್ಬೇಕಂತೇಳಿ ನಮ್ಮ ಪಕ್ಷದ ಹೋದಾರ ಅಂತೇಳಿ ನಾವು ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದೆವು. ಮತ್ತು ಈಗ ತಾನು ನೋಡಿದಾಗ ಅದು ಶತಮಾನೋತ್ಸವದಾಗ ಅವ್ರು ಹೋಗ್ತಾರೆ, ಮತ್ತು ಪದ ಸಂಚಲನದವ್ರು ಹೋಗ್ತಾರೆ. ಮತ್ತು ಅದಕ್ಕಿಂತ ಹೆಚ್ಚಿನಾಗಿ ಇದು ಪ್ರಭಾವ ಬಂದಾಗ ನಮ್ಮ ಶಾಸಕರು ಬಿಟ್ಟು ಮಾಜಿ ಶಾಸಕರು ರಮೇಶ್ ಬೂಸ್ನೂರ್ ಜೊತೆಯಲ್ಲಿ ಹೋಗಿ ನಮ್ಮ ಪಕ್ಷದ ಮ್ಯಾಗೆ ಆರೋಪ ಮಾಡೋಂಥ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅವರು ಮಾಡಿದ್ದಾರೆ. ಅವ್ರಿಗೆ ತಿಳಿಬೇಕದು. ಯಾಕಂದ್ರೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಧ್ಯಕ್ಷ ನಾವು ಮಾಡಿದ್ದೀವಿ. ಅದಕ್ಕೆ ಆದಂಥ ಒಂದು ಅದು ಮೇಂಟೈನ್ ಮಾಡೋಕ್ಕೆ 25,000 ಅವರಿಗೆ ದುಡ್ಡು ನಮ್ಗೆ ಕೊಡ್ತಾಯಿದ್ದಾರೆ. ನಮ್ಮಲ್ಲಿ ನಮ್ಮ ಪಕ್ಷದಿಂದ ದುಡ್ಡು ತೊಗೊಂಡು ಇನ್ನೊಬ್ಬರ ಪಕ್ಷ ಕೆಲಸ ಮಾಡ್ತಾ ಇದ್ದನ್ನ ಅವ್ರಿಗೆ ನಾಚಿಕೆ ಆಗಬೇಕದು. ಇವೆಲ್ಲ ವಿಷಯವು ಸಂಘಿ ಮತಕ್ಷೇತ್ರದ ಶಾಸಕರಿಗೆ ಗೊತ್ತಿದೆಯೋ ಅಥವಾ ಇಲ್ವೋ, ಅಥವಾ ಅವರಿಗೆ ಮಾಹಿತಿ ಮುಟ್ಟಿಸಿದ್ರು ಅಥವಾ ಇಲ್ವೋ? ಇಲ್ಲ, ನಾವು ಶಾಸಕರಿಗೇನು ಮಾಹಿತಿ ಮುಟ್ಟಿಸಿಲ್ಲ. ಈಗ ಗ್ಯಾರಂಟಿ ಅನುಷ್ಠಾನ ಕಮಿಟಿದವರು ಮೊನ್ನೆ ಶಾಸಕರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಶಾಸಕರು ಡಿಫ್ರೆಂಟ್, ನಾವು ಪಕ್ಷದಲ್ಲಿ ಇದ್ದವರು ನಾವು ಜಿಲ್ಲಾಧ್ಯಕ್ಷರಿಗೆ ನಾವು ಇದರ ಲೆಟ್ರ್ ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡು ಇದ್ರ ಮ್ಯಾಗ ಎಲೆಕ್ಷನ್ ತೊಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ.
ಈಗ ಸರ್, ಈಗ ಎಲ್ಲ ಇಡೀ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಚಿತ್ತಾಪುರದ ಶಾಸಕರು ಮತ್ತು ITBT ಮಿನಿಸ್ಟರ್ ಅಂತ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಅವಹೇಳನ ಮಾಡ್ತಾ ಇದ್ದಾರೆ. ಯಾಕೆ ನೀವು RSS ಅನ್ನ ನೀವು ನಿರ್ಬಂಧಿಸ್ತಿದ್ದೀರಿ ಅಂತೇಳಿ ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ಏನೋ ನಿಂದನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಯಾವ ಒಬ್ಬ ಘಟಾನುಘಟಿ ಅಂದರೆ ಕೃಷ್ಣ ಬೈರೇಗೌಡ ಒಬ್ಬ ಸಚಿವರನ್ನು ಬಿಟ್ಟರೆ ಯಾಕೆ ಉಳಿದವರು ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ ಸರ್, ನಮ್ಮದು ಪಕ್ಷ ಎಲ್ಲರೂ ನಮ್ಮ ಪಕ್ಷ ಒಬ್ಬ ಕಡೆ ಕಾರ್ಯಕರ್ತರು ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆಲಿದ್ದೀವಿ. ಈಗ ಮೊನ್ನೆ ತಾನೇ ಅವರಿಗೆ ಒಂದು ಫೋನ್ ಮುಖಾಂತರ ಒಂದು ಧಮಕಿ ಬಂದಿತ್ತು, ಅವರಿಗೆ ಅರೆಸ್ಟ್ ಮಾಡೋಂಥ ಕೆಲಸ ಆಗಿದೆ. ಇನ್ನೊಬ್ಬ ಯಾರೋ ಒಬ್ಬ RSS ಧಮಕಿ ಕೊಟ್ಟಿದ್ದಾನೆ. ಬರೀ ಫೋನ್ದಲ್ಲಿ ಕೊಟ್ಟಂಥ ಧಮಕಿ ನಾವು ಮನೆಗೆ ಬಂದು ಮಾಡಿ ತೋರಿಸ್ತೀವಿ ಅಂತೇಳಿ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆಲಿ ಇದ್ದೇವೆ. ಏನಾರ RSSದವ್ರ ಬಲ್ಲಿ ಅವರು ಚಡ್ಡಾಗಿ ತಾಕತ್ತಿತ್ತಂದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಟಚ್ ಮಾಡಿ ತೋರಿಸತ್ತೇಳಿ. ಬರೀ ಅಲ್ಲಿ ಕೂತಿ ನಾವು ಫೋನ್ದಾಗ ಹೇಳ್ತೀನಿ ಅಂತಂದ್ರೆ ಸರ್, ಇದು RSSದವ್ರದ್ದು ಇತಿಹಾಸೇ ಹಿಂದೆ ಮಾತಾಡೋದು. ನಾ RSSದ ಇತಿಹಾಸ ನಿಮ್ಗೆ ಹೇಳಂದ್ರೆ ಹೇಳ್ತೀನಿ. ಯಾಕಂದರೆ ಇವರು RSS ಸಂಘ ಹುಟ್ಟಿದ್ದು 1925ರಲ್ಲಿ. ಯಾವುದೇ ಈಗ ಲಾಠಿ ತೊಗೊಂಡು ಇವರು ಪದ ಸಂಚಾಲನೆ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ದೇಶದಲ್ಲಿದ್ದಾಗ ಇಂಥ ಪದ ಸಂಚಾಲನೆ ಯಾವಾಗಾರು ಇವ್ರು ಮಾಡಿದ್ದಾರೆ? ಲಾಠಿದ ಮೆಸೇಜ್ ಏನು? ಮತ್ತು ಅಷ್ಟೇ ಗಡ್ಸ್ ಇತ್ತು ಅಂತಂದ್ರೆ ನಿಮ್ಮ ರಾಷ್ಟ್ರ ಭಕ್ತಿ ಇದ್ರತ್ತಂದ್ರೆ ಇದೇ ಲಾಠಿ ಬ್ರಿಟಿಷರ ವಿರುದ್ಧ ಇದು ಲಾಠಿ ಯೂಸ್ ಮಾಡ್ಬೋದಾಗಿತ್ತಲ್ಲ. ಅವ್ರು ಹೇಳ್ತಾರೆ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಡಿದೀವಿ ಅಂತ ಹೇಳ್ತಾರೆ. ಸ್ವತಂತ್ರ ದೇಶಭಕ್ತಿ ಮತ್ತು ದೇಶಕ್ಕೋಸ್ಕರ ಮತ್ತು ಒಂದು ಅಖಂಡ ದೇಶ ಇವರು ದೇಶಭಕ್ತರು ಇಲ್ಲವರು, ಇದು ಧರ್ಮ ಭಕ್ತರು ಇವರು. ಈಗ ಮೊನ್ನೆ ತಾನೇ ನೀವು ನೋಡಿದ್ರೆ ಕೇರಳದಲ್ಲಿ ಒಂದು RSS ಸಂಘಟನೆ ಮನೆಯಲ್ಲಿ ರೇಡ್ ಮಾಡಿದಾಗ 770 ಕಿಲೋ ಐಡೆಕ್ಸ್ ಸಿಕ್ಕಿದೆ. ಎದಕ್ಕೆ ತಂದು ಸರ್ RSSದವರು? ಇದು ನಮ್ಮ ದೇಶದಲ್ಲಿ ಐಡೆಕ್ಸ್ ತರೋದು ಕೆಲಸ ಏನು RSSದವರು? ಸರಿ. ಮತ್ತು ಒಂದು ಸೆಕೆಂಡ್ ಸರ್, ಇದು ಅವ್ರದ್ದೊಂದು ಬುಕ್ಕ ಇದೆ ಗೋಲಾಲ್ಕರ್ ಅವ್ರದ್ದು. ಆ ಬುಕ್ದಲ್ಲಿ ಗೋಲಾಲ್ಕರ್ ಅವರು ಬರೀತಾರೆ, ನಾನು ಬ್ರಿಟಿಷರ್ ಜೀವಂತ ಪರ್ಯಂತ ನಾನು ಬ್ರಿಟಿಷರ ಗುಲಾಮಗಿರಿ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಏನಾದರೆ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಸಮಾನವಾದಂಥ ಹಕ್ಕು ಸಿಕ್ತಿತ್ತಂದ್ರೆ ಇಂಥ ಸ್ವತಂತ್ರ ನನಗೆ ಬೇಡ ಅಂಥೇಳಿ ಅವಾಗಿನ ಪತ್ರಿಕೆದಲ್ಲೂ ಬಂದಿದೆ. ಅವ್ರದ್ದೊಂದು ಬುಕ್ನಲ್ಲಿ ಕೂಡ ಒಂದು ಬುಕ್ ಇದೆ. ಆ ಬುಕ್ನಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಬಂಚ್ ಆಫ್ ಥಾಟ್ಸ್ ಅಂತ ಬುಕ್ ಇದೆ. ಈ ಬುಕ್ ತೊಗೊಂಡು ಯಾರು ಬೇಕಾದರೂ ಇದು ಆನ್ಲೈನಲ್ಲೂ ಇದೆ. ಈ ಬುಕ್ ತೊಗೊಂಡು ಓದ್ಬೋದು. ಗೋಲಾಲ್ಕರು ಸಂತ ಬರೀತಾರೆ, ಅಂಥ ಸ್ವತಂತ್ರ ನನಗೆ ಬೇಡ. ಸರಿ, RSS ನಿಮ್ಮ ಪ್ರಕಾರ ಅದು ಏನೋ ದೇಶದ್ರೋಹಿ ಸಂಘಟನೆ? ದೇಶದ್ರೋಹಿ ಸಂಘಟನೆ ಸರ್, ಹೌದು. ಯಾಕಂದ್ರೆ ಸರ್ ನಮ್ಮ ಸ್ವತಂತ್ರ ಸೇನಾನಿ ಜೊತೆಯಲ್ಲಿ ಅವ್ರು ಇದ್ದಿದ್ದು ಒಂದು ಇತಿಹಾಸ ತೋರಿಸ್ಲಿ. ಮೊನ್ನೆ ತಾನೇ ಈಗ ಒಂದು ಹೋರಾಟ ಮಾಡ್ತಾಯಿದ್ರು ಯಾರು ನಮ್ಮ MLA ಅವರು. RSS ಟೋಪಿ ಹಾಕ್ಕೊಂಡಿದ್ದಾರೆ, RSS ಪ್ಯಾಂಟ್ ಹಾಕ್ಕೊಂಡಿದ್ದಾರೆ. ರೋಡ್ ಮ್ಯಾಗ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಅವಾಗ ಫೋಟೋ ತೊಗೊಂಡಿದ್ದು ಯಾರ್ದವರು? ಫೋಟೋ ತೊಗೊಂಡು ಯಾರು ಕೂತಿದ್ರು? ಮಹಾತ್ಮ ಗಾಂಧೀಜಿಯವ್ರು ಫೋಟೋ ತೊಗೊಂಡು ಕೂತಿದ್ರು. ಮಹಾತ್ಮ ಗಾಂಧೀಜಿದವರಿಗೆ ಕೊಂದವ್ರು ಯಾರು? RSSನು ನಥುರಾಮ್ ಗೋಡ್ಸೆ. ಇಲ್ಲ, RSSಗೂ ಮತ್ತು ನಥುರಾಮ್ ಗೋಡ್ಸೆಗೂ ಸಂಬಂಧ ಇಲ್ಲ ಅಂತ ಯಾರ್ಯಾರು RSS ಕಾರ್ಯಕರ್ತ ಯಾರ್ಯಾರು ಅಧ್ಯಕ್ಷ ಹೇಳಿದ್ರೆ ನಾನು ಸಾಬೀತು ಮಾಡ್ಲಾಗ್ತಾ ಇದ್ದೀನಿ ಸರ್. ಅದಕ್ಕೆ RSSನವರೇ ಗ್ವಾಲಿಯರ್ನಲ್ಲಿ ಗೋಡ್ಸೆ ಅವರು ಮಂದಿರ ಕಟ್ತಾ ಇದ್ದಾರೆ. ಅರ್ಥ ಏನದ್ರದ್ದು? ದೇಶಭಕ್ತ ಅಂತೇಳಿ ಒಂದು ಕಡೆ ಹೇಳ್ಕೊತಾರೆ, ಗೋಡ್ಸೆಗೂ ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ಕೊತಾರೆ. ಮತ್ತು ಗ್ವಾಲಿಯರ್ನಲ್ಲಿ ಗ್ವಾಲಿಯರ್ನಲ್ಲಿ ಗೋಡ್ಸೆ ಅವರು ಮಂದಿರ ಕಟ್ತಾ ಇದ್ದಾರಲ್ಲ RSSದವರು, ಮತ್ತೇನು ಸಂಬಂಧ ಹಂಗೆ? ಇದು ಪದ ಸಂಚಲನೆ ಮಾಡೋದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ತೊಲಗಿ ಅಂತೇಳಿ ನಾವು ಏನು ಕ್ವಿಟ್ ಇಂಡಿಯಾ ಹೋರಾಟ ನಾವು ಮಾಡಿದಾಗ ಕಾಂಗ್ರೆಸ್ ಜೊತೆಯಲ್ಲಿ RSS ಇರಲಿಲ್ಲ. ಅವರು ಬ್ರಿಟಿಷರ ಸೇನೆಯಲ್ಲಿ ಶಾಮೀಲಾಗಬೇಕಂತ ಹೇಳಿ ಅವರು ಪ್ರಚಾರ ಮಾಡಿದ್ದು ಅವ್ರದ್ದು ಇತಿಹಾಸ ಐತಿ. ಮತ್ತು ಸಾವರ್ಕರ್ ಫ್ರೀಡಮ್ ಫೈಟರ್. ಯಾವಾಗ ಒಂದು ಸಲ ಜೈಲಿಗೆ ಹೋಗೋಕ್ಕಿತ್ತು ಮೊದಲು, ಜೈಲಿಗೆ ಹೋದ ನಂತರ ಬಂದು ಕ್ಷಮಾಪಣೆ ಪತ್ರ ಬರ್ಕೊಂಡು ಬರ್ತಾರೆ. ಅವ್ರಿಗೆ ಮುಚ್ಚಳು ತೋತಾರೆ ಇವರು. ಅವ್ರು ರೈಟಿಂಗ್ದಾಗ ಬರೆದು ಕೊಟ್ಟಂಥ ಪತ್ರ ಕೂಡ ಇದೆ, ನಾನು ಯಾವುದೇ ಸ್ವತಂತ್ರ ಹೋರಾಟದಲ್ಲಿ ನಾ ಭಾಗಿ ಆಗೋದಿಲ್ಲ ಅಂಥೇಳಿ ಕ್ಷಮಾಪಣೆ ಕೇಳ್ತಾರೆ ಅಂದ್ರೆ. ಮತ್ತು ಜೈಲದಲ್ಲಿ ನೆಹರು ಗಾಂಧಿನೂ ಹೋಗಿದ್ರು.
ಇಂದಿರಾ ಗಾಂಧಿನ ಜೈಲಿಗೆ ಹೋಗಿದ್ರು, ಅಶ್ಫಾಕುಲ್ಲಾ ಖಾನ್ ಹೋಗಿದ್ರು, ಭಗತ್ ಸಿಂಗ್ ಅವ್ರನ್ನೂ ಗಲ್ಲು ಶಿಕ್ಷೆ ತೊಗೊಂಡ್ರು. ಅವರು ಸಾರಿ ಹೇಳಬೇಕಾಗಿತ್ತಲ್ಲ, ಅವ್ರು ಕ್ಷಮೆ ಕೇಳಿಲ್ಲ, ಅವರು ಫಾಶಿ ತೊಗೊಂಡ್ರು. ಅವರು ದೇಶಭಕ್ತರು. ಇವರು ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ಮೊನ್ನೆ ಒಂದು ಜಡ್ಜಿಗೆ ಶೂ ಅಂತ ಕೆಲಸ ಮಾಡಿದವ್ರು ಯಾರು? ಅವ್ರ ಮನಸ್ಥಿತಿಯನ್ನು, ಅವ್ರ ಬ್ಯಾಕ್ಗ್ರೌಂಡ್ ಯಾರ್ದು? ಸರಿ ಸರ್, ಈಗ ದೇಶಭಕ್ತ ಸರ್, ಒಂದು ಸೆಕೆಂಡ್, ದೇಶಭಕ್ತರು ಅಂತ ಹೇಳ್ತಾರೆ. ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಂದ್ರೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸೋದು ನಮ್ಗೆ ಅದು ದೇಶಭಕ್ತಿ. ನಮ್ಮ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿದ್ದು ರಾಮ ಮಂದಿರ ಕಟ್ಟಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಎಲ್ಲರೂ ಒಬ್ಬ ಮುಸಲ್ಮಾನ ಆ ಆದೇಶಕ್ಕೆ ವಿರುದ್ಧಾಗಿ ಆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಶೂ ಅಂತ ಕೆಲಸ ಮಾಡಿಲ್ಲ. ನಾವು ದೇಶಭಕ್ತರು, ನಮ್ಮ ಇದು ದೇಶ ನಮ್ಮದು, ಸುಪ್ರೀಂ ಕೋರ್ಟ್ ನಮ್ದು ಅಂತೇಳಿ ಅದು ಆದಂಥ ಆದೇಶವನ್ನು ನಾವು ಸ್ವಾಗತ ಮಾಡಿದೆವು. ಎಲ್ಲಿ ಕೂಡ ದೇಶದಲ್ಲಿ ಭಯದ ವಾತಾವರಣ ಭಾಳಷ್ಟು ಇತ್ತು, ಹಂಗಾಗ್ತಿ ಹಿಂಗಾಗ್ತಿರ್ತೀವಿ. ಮಸೂತಿಯಲ್ಲಿ ಮೌಲಾನಗಳು ಅನೌನ್ಸ್ಮೆಂಟ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಪಾಲೋದು ನಮ್ಮ ಕರ್ತವ್ಯ ಐತಿ, ನಾವು ಪಾಲಿಸಲೇಬೇಕು. ಅದು ಇವತ್ತು ತೀರ್ಪು ನಮ್ಮ ಪರವಾಗಿ ಬರಲಿ, ಅವ್ರ ಪರವಾಗಿ ಬರಲಿ ಅಂತೇಳಿ ಹೇಳಿದರು. ನಮ್ಮ ದೇಶಭಕ್ತರು, ದೇಶ ನಮ್ದು ಅಂತೇಳಿ ನಾವು ಅದು ಸುಪ್ರೀಂ ಕೋರ್ಟಿಂದ ಬಂದಂಥ ತೀರ್ಪನ್ನು ಸ್ವಾಗತ ಮಾಡಿದೆವು. ಇವ್ರು ಬರೇ ಒಂದು ಮೂರ್ತಿ ಸಲಾಗಿ ಹಿಡಿದಕ್ಕೆ ಶೂ ಎಸೆದ್ರು. ಅದು ಎದಕ್ಕಪ್ಪ ಅಂತಂದ್ರೆ, ಅಲ್ಲಿ ಕೂತಂಥ ಜಡ್ಜ್ ಏನದಾರಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅದಾರಲ್ಲ, ಅವರು ಕೇವಲ ಒಂದು ದಲಿತ ಅಂತೇಳಿ RSS ಮನಸ್ಥಿತಿ ಇದ್ದು ವಕೀಲ ಶೂ ಎಸೆದಿದ್ದು. ಈಗಲೂ ಕೂಡ ದಲಿತ ಸಚಿವರಾಗಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಸಲು ಯಾವೆಲ್ಲ ಮೇಲ್ವರ್ಗದ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಬೆಂಬಲ ಕೊಟ್ಟಿದ್ದೇನಾದರೂ ಇದೆಯಾ? ಹೇಳಿಕೆಗಳಿದಾವ? ಯಾಕೆ ಅವರು ಸೈಲೆಂಟ್ ಆಗ್ತಾರೆ? ಇಲ್ಲ ಸರ್, RSS ಏನೋ ದಲಿತರನ್ನ ತುಳಿಯಲು ಹಿಮ್ಮೆಟ್ಟಿಸಿ ಅಂತ ಹೇಳ್ತಿದ್ರಿ, ಆದ್ರೆ ಕಾಂಗ್ರೆಸ್ ನಲ್ಲಿದ್ದವರು ಕೂಡ ದಲಿತರನ್ನ ಸಚಿವರನ್ನ ಪರ ಯಾಕೆ ನಿಲ್ತಾ ಇಲ್ಲ? RSS ದಲಿತರಿಗೆ ಮತ್ತು ಮುಸಲ್ಮಾನ್ ಅನ್ನೋದಕ್ಕಿಂತ ಅವರು ದೇಶ ವಿರೋಧಿ ಚಟುವಟಿಕೆ ಇದೆ. ಸರಿ, ಅವ್ರು ಏನೋ ದೇಶದ್ರೋಹಿ ವಿರೋಧಿ, ಅವ್ರು ದೇಶದ್ರೋಹಿ ಅಂತ ಇಟ್ಕೊಳ್ಳಿ. ಆದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧ ಯಾಕೆ ಮಾತಾಡ್ತಾ ಇಲ್ಲ? ಸರ್, ಈಗ ಪ್ರಿಯಾಂಕ ಖರ್ಗೆ ಒಬ್ರು ಕೂಡ ದಲಿತರು, ನಾವು ಅವ್ರ ಉತ್ತರ ಸ್ಟ್ಯಾಂಡ್ ತಗೊಂಡ್ರೆ ಅವರು ಎಲ್ಲಿ ಬೆಳಿತಾರೋ ಏನ್ ಮಾಡ್ತಾರೋ ಅನ್ನೋದು ಏನಾದ್ರು ಇದೆಯಾ? ಅಥವಾ ಕಾಂಗ್ರೆಸ್ ಒಳಗಡೆ ಕೂಡ RSS ಮನಸ್ಥಿತಿ ಇದೆ, ಮನುವಾದಿ ಮನಸ್ಥಿತಿ ಇದೆಯಾ? ಮತ್ತೆ ಯಾಕೆ ಅವ್ರನ್ನ ಬೆಂಬಲ ಕೊಡ್ತಾ ಇಲ್ಲ? ಬೆಂಬಲ ಕೊಟ್ಟಿದ್ದಲ್ಲ ಸರ್. ಈಗ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮೈದಾನದಲ್ಲಿ ಒಂದು ಪದ ಸಂಚಲನೆ ಆಗಿರ್ಬೋದು, RSS ಚಟುವಟಿಕೆ ಕಾರ್ಯಕ್ರಮ ಆಗ್ಬಾರ್ದು ಅಂತ ಹೇಳಿ ಅದು ಒಂದು ಪತ್ರ ಕೊಟ್ಟಂತವ್ರು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ನಮ್ಮ ಸರ್ಕಾರ ಬ್ಯಾನ್ ಮಾಡಿದ್ದಲ್ಲ ಸರ್. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಬೆನ್ನಿಗೆ ನಿಂತಂತ ಐತಲ್ಲ ಅದು. ಅವರು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಏನು ವಾದ ಅಂತ ಹೇಳಿದ್ರೆ ಸರ್, ಇದು ಮಾಡೋಕ್ಕಿಂತ ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳಾಗಿರ್ಬೋದು, ಏನೋ ಒಂದಾಗಿರ್ಬೋದು, ಹೋರಾಟ ಮತ್ತು ಇದು ಮಾಡುವಂತಿಲ್ಲ, ಮತ್ತು ಮಾಡ್ಬೇಕಾದ್ರೆ ಅನುಮತಿ ಪಡಿಬೇಕಂತಿತ್ತು. ಒಂದು ಕಡೆ ಬಸವನಗೌಡ ಯತ್ನಾಳವರು ಅವ್ರ ಜೊತೆ ಒಂದು ಅಟ್ಯಾಕ್ ಮಾಡ್ತಾರೆ. ಇದು ಬರೀ ಯಾಕೆ ನೀವು ಅದನ್ನು ನೀವು RSS ಮೇಲೆ ಕಿಡಿಕಾರ್ತೀರಿ? ಈಗ ಮುಸ್ಲಿಮರು ಕೂಡ ರಸ್ತೆ ಮೇಲೆ ನಮಾಜ್ ಮಾಡ್ತಾರೆ, ಅದ್ರ ವಿರುದ್ಧ ನೀವು ಯಾಕೆ ಮಾತಾಡೋದಿಲ್ಲ? ಅವಾಗೂ ಕೂಡ ಭಾರತ ಸಂವಿಧಾನ ಎಲ್ಲಿಗೆ ಹೋಯ್ತು ಸರ್ ಅಂತೇಳಿ ಅವರು ಒಂದಿಷ್ಟು ಆರೋಪ ಮಾಡ್ತಾರೆ. RSS ಒಂದು ಸಂಘಟನೆ. ಮುಸಲ್ಮಾನರು ರಸ್ತೆ ಮ್ಯಾಗ ನಮಾಜ್ ಮಾಡ್ತಾರೆ, ಗೌರ್ಮೆಂಟ್ ಶಾಲೆಯಲ್ಲಿ ನಮಾಜ್ ಮಾಡ್ತಾರೆ ಅಂತಂದ್ರೆ ಸುಳ್ಳು ಆರೋಪ. ಈಗ ಮಜೀದ್ ಇರುತ್ತೆ, ರೋಡ್ ಪಕ್ಕದಲ್ಲಿ ಮಜೀದ್ ಇರುತ್ತೆ. ಫ್ರೈಡೇ ಆಗಲಿ, ಒಂದು ರಂಜಾನ್ ಮತ್ತು ಬಕ್ರೀದ್ ಅಂಥ ಸಮಯದಲ್ಲಿ ಪಬ್ಲಿಕ್ ಹೆಚ್ಚಾದ ನಂತರ ಒಂದು ಚೂರು ರೋಡ್ ಮ್ಯಾಗ ಒಂದು 10 ಜನ ಆಗಿರ್ಬೋದು. ಬಿಟ್ಟು ನಾವು ರೋಡ್ ಮ್ಯಾಗ ನಮಾಜ್ ಮಾಡಿ ನಮ್ಮ ನಮಾಜೇ ಕಂಪ್ಲೀಟ್ ಆಗೋದಿಲ್ಲ. ಗೌರ್ಮೆಂಟ್ ಲ್ಯಾಂಡ್ದಲ್ಲಿ ನಾವು ನಮಾಜ್ ಮಾಡೋದು ನಮ್ಮ ನಮಾಜೇ ಕಂಪ್ಲೀಟ್ ಆಗಿದ್ದಿಲ್ಲ. ಮಸೂತಿ ಯಾಕೆ ಮಾಡಿದ್ವಿ? ನಾವು ನಮಾಜ್ ಮಾಡಕ್ಕೆ ಮಾಡಿದ್ವಿ. ಒಂದು ಯಾವಾಗ ಶುಕ್ರವಾರ ಫ್ರೈಡೇ ಇರ್ತೈತಿ, ಫ್ರೈಡೇಗೆ ಭಾಳಷ್ಟು ಮುಸಲ್ಮಾನರು ಈಗ ಡೈಲಿ 5 ಅಂತ ನಮಾಜ್ ಫರ್ಜ್ ಇದೆ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಬಟ್ ಫ್ರೈಡೇಗೆ ಒಂದು ನಮ್ಮದು ಮನಸ್ಥಿತಿ, ನಾವು ಫ್ರೈಡೇಗೆ ಮಾಡಲೇಬೇಕು. ಮುಸಲ್ಮಾನರು ಕೆಲವೊಂದು ಸಮಯದಲ್ಲಿ ಹೆಚ್ಚಾಗಿರ್ತಾರೆ. ಹೆಚ್ಚಾದ ನಂತರ ಒಂದು ಸ್ವಲ್ಪ ರೋಡಿನ ಮ್ಯಾಗ ಅವಾಗವಾಗ ಯಾವಾಗಾರ ಮಾಡಿರ್ಬೋದು, ಇಲ್ಲತ್ ನಾವು ಹೇಳೋದಿಲ್ಲ. ಬಟ್ ನಾವು ಕಂಟಿನ್ಯೂ ರೋಡ್ ಮ್ಯಾಗ ನಮಾಜ್ ಮಾಡೋದಿಲ್ಲ. ನಿಮ್ಮದು ಒಂದು RSS ಸಂಘಟನೆದವ್ರದ್ದು ಒಂದು ಹೆಡ್ ಕ್ವಾರ್ಟರ್ ಮಾಡಿರಿ, ನೀವು ಪ್ರೈವೇಟ್ ಜಮೀನ್ದಾಗ ಮಾಡಿರಲ್ಲ. ನಾವು ನಮಾಜ್ ಮಾಡ್ಲಿಕ್ಕೆ ಮಸೂತಿ ಮಾಡಿದ್ದೀವಿ, ಮಸೂತಿಯಲ್ಲಿ ನಾವು ನಮಾಜ್ ಮಾಡ್ತೀವಿ. ರೋಡ್ ಮೇಲೆ ಗೌರ್ಮೆಂಟ್ ಲ್ಯಾಂಡ್ದಲ್ಲಿ, ಹೈಸ್ಕೂಲ್ದಲ್ಲಿ, ಪ್ರೈಮರಿ ಶಾಲೆಯಲ್ಲಿ ಎಲ್ಲಿ ಕೂಡ ನಮಾಜ್ ಮಾಡೋದಿಲ್ಲ. ಸುಳ್ಳು ಆರೋಪ. ಬಸವನಗೌಡ ತಲೆ ಕಡೆನೂ RSS ಪಥ ಸಂಚಲನ ಮಾಡ್ತಾರೆ. ಉದಾಹರಣೆಗೆ ಸಿಂದಗಿಯಲ್ಲಿ 18 ವರ್ಷಗಳಾದ ನಂತರ ಪಥ ಸಂಚಲನ ಮಾಡ್ತು. ಚಿತ್ತಾಪುರಲ್ಲಿ ಅವ್ರು ಅನುಮತಿ ಕೊಡಲಿಲ್ಲ. ಹಾಗಾಗಿ ಇಲ್ಲಿ ಹೇಗೆ ಅನುಮತಿ ಸಿಕ್ತು? ಇದು ಅಲ್ಲಿನೂ ಕೂಡ ಸರ್ ಅನುಮತಿ ಕೇಳಲಿಲ್ಲ. ಅವರು ಕೋರ್ಟಿಗೆ ಹೋಗಿದ್ದಾರೆ. ಅನುಮತಿ ಕೊಡ್ಲಿಕ್ಕಂದ್ರೆ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ಲಿಂದ ಅನುಮತಿ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗಿದೆ. ಪದ ಸಂಚಲನ ಮಾಡ್ಲಿಕ್ಕೆ ಏನು ಬ್ಯಾಡ್ ಅಂದಿಲ್ಲ. ಗೌರ್ಮೆಂಟ್ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಂಥಲ್ಲಿ ನಿಮ್ಮ ಮೀಟಿಂಗ್ ಮಾಡಿದಾಗಿರ್ಬೋದು,
ಯಾವುದೇ ಚಟುವಟಿಕೆ ಆರ್ ಎಸ್ ಎಸ್ದು ಗೌರ್ಮೆಂಟ್ ಕಾಲೇಜಲ್ಲಿ ಸ್ಕೂಲಲ್ಲಿ ಮಾಡಬೇಡ ಅಂತ ಹೇಳಿದ್ದಾರೆ. ಸರಿನೂ ಇದೆ ಸರ್ ಅದು. ಸರಿ, ಇಷ್ಟೆಲ್ಲ ಆಯಿತು. ಈಗ ನಿಮ್ಮ ಪಕ್ಷದ ಒಬ್ಬರು ಕಾಂಗ್ರೆಸ್ನ ಗ್ಯಾರಂಟಿ ಅಧ್ಯಕ್ಷರೇ RSS ಪಥ ಸಂಚಲನದಲ್ಲಿ ಮುನ್ನಡೆಸಿ ಇಟ್ಕೋತಾರೆ, ಭಾಗವಹಿಸ್ತಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾವಾಗ? ಲೇಟ್ ಆಗುತ್ತೋ ಅಥವಾ ಈ ತಿಂಗಳಲ್ಲಿ ಆಗುತ್ತೋ ಅಥವಾ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಹೊಂದಾಣಿಕೆ ಮಾಡಿಕೊಂಡು, ನಾ ಮೊದಲೇ ಹೇಳಿದಾಗೆ ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ, ಇನ್ನೊಬ್ಬರು ಬಂದು ರಂಭಿಸಿದಂಗೆ ಮಾಡ್ತಾರೆ ಅಂತ ಅನ್ನೋದೇನಾದರೂ ಮನಸ್ಥಿತಿ ಅಥವಾ ರಾಜಕೀಯ ಅಥವಾ ಇಲ್ಲಿ ಇದೆಯಾ ಅಥವಾ ವೋಟ್ ಬ್ಯಾಂಕಿಂಗ್ ಇದೆಯಾ? ಪ್ರಿಯಾಂಕ ಖರ್ಗೆ ಪರ ನಿಂತರೆ ನಾನು ಮುಂದಿನ ಚುನಾವಣೆಯಲ್ಲಿ ಅಥವಾ ಮುಂದಿನ ಯಾವುದೋ ಒಂದು ಇದರಲ್ಲಿ ನಾನು ಸೋಲನ್ನು ಅನುಭವಿಸ್ತೀನಿ ಅಂತ ಅನ್ನುವುದು ಎಲ್ಲ ಶಾಸಕರಿಗೂ ಹಾಗೂ ಸಚಿವರಿಗೂ ಏನಾದರೂ ಇದೆಯಾ? ಏನೂ ಭಯ ಇಲ್ಲ ಸರ್. ಏನು ಕಾಂಪ್ರಮೈಸ್ದು ಮತ್ತು ಪ್ರಶ್ನೆನೇ ಇಲ್ಲ. ಯಾಕಂದರೆ ವೈಯಕ್ತಿಕವಾಗಿ ಏನಾರು ಇದ್ರೆ ನಾವು ಸಹಿಸ್ಕೋಬೋದು. ಪಕ್ಷದ ವಿರೋಧ ಚಟುವಟಿಕೆ ಮಾಡಿದಾಗ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಮ್ಮದು ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅಷ್ಟೇ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ದಾರೆ. ಅವ್ನು ಯಾವನೇ ಇರಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಪಕ್ಷದಿಂದ ಕೀರ್ತಿ ಬೀಸಾಕಂತ ಹೇಳಿದ್ದಾರೆ. ಮತ್ತು ಗುಜರಾತ್ನಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಕೂಡ ಒಂದು ಭಾಳ ಕ್ಲಿಯರ್ ಮೆಸೇಜನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಇದ್ದು ಯಾರು BJP ಪರವಾಗಿ ಕೆಲಸ ಮಾಡ್ತಾರೆ, ಯಾರು RSS ಪರವಾಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಪಕ್ಷನಲ್ಲಿ ಇಡಬೇಡ್ರಿ ಅಂತ ಹೇಳಿದ್ದಾರೆ. ನಾವು ಅಂಥವ್ರಿಗೆ ಯಾವ ಕಾಲಕ್ಕೂ ಪಕ್ಷನಾಗ ಇಡೋದು ಎರಡನೇ ಮಾತೇ ಇಲ್ಲ. ಅವರಾಗಿ ನಮಗೇನು ಇಲೆಕ್ಷನ್ ಸರ್, ಇಲೆಕ್ಷನ್ ನಾವು ಜಾತಿ ಆಧಾರದ ಮೇಲೆ, ಸಂಘಟನೆ ಆಧಾರದ ಮೇಲೆ ಇಲೆಕ್ಷನ್ ನಾವು ಕಂಟೆಸ್ಟ್ ಮಾಡೋದಿಲ್ಲ. ನಾವು ಅಭಿವೃದ್ಧಿ ಆಧಾರದ ಮೇಲೆ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ನಮ್ಗೆ ಅಧಿಕಾರ ಸಿಕ್ಕೈತಿ, ನಮ್ಮ ಶಾಸಕರು ನೀವು ಅಧಿಕಾರ ಕೊಟ್ಟಿದ್ದೀರಿ. 5 ವರ್ಷ ಅವಧಿಯಲ್ಲಿ ನಮ್ಮ ಶಾಸಕರ ಅಭಿವೃದ್ಧಿ ಏನೇನು ಮಾಡಿದೆ ಅನ್ನೋದು ನಾವು ಜನರ ಮುಂದೆ ಹೋಗಿ ಅಭಿವೃದ್ಧಿ ಮುಂದಿಟ್ಟು ನಾವು ಕೆಲಸ ಮತ್ತು ಅಭಿವೃದ್ಧಿ ಮುಂದಿಟ್ಟು ನಾವು ಓಟ್ ಕೇಳ್ತೀವಿ. ಹೊರತು ನಾವು ಜಾತಿ ಮುಂದಿಟ್ಟು ನಾವು ಆ ಸಂಘಟನೆ ಈ ಸಂಘಟನೆ ಮುಂದಿಟ್ಟು ನಾವು ಓಟ್ ಕೇಳೋದಿಲ್ಲ. ನಾವು ರಾಜಕೀಯ ಮಾಡ್ತೀವಿ, ರಾಜಕೀಯ ಎಲ್ಲರೂ ಮಾಡ್ತೀವಿ, ನಾವು ರಾಜಕೀಯ ಮಾಡ್ತೀವಿ. ಬಟ್ ನಾವು ಒಂದು ಬ್ಲ್ಯಾಕ್ ಮೇಲ್ ರಾಜಕೀಯ ಮಾಡೋದಿಲ್ಲ. ನಾವು ಏನಾದರೆ ಅಭಿವೃದ್ಧಿ ನಮ್ಮದು ಶಾಸಕರದು ಮತ್ತು ಶಾಸಕರದ ಮನೆತಂದು ಮನಗೊಳ್ಳಿ ಫ್ಯಾಮ್ಲಿದೆ, ಅವ್ರದ್ದು ಮಂತ್ರಿ ಅಭಿವೃದ್ಧಿ ಬಿಟ್ಟರೆ ಬೇರೆ ಮಂತ್ರಿ ಇಲ್ಲ. ಅವ್ರು ಸಿಕ್ಕಂಥ ಅವಕಾಶದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಬೇಕು, ಎಷ್ಟು ಅಭಿವೃದ್ಧಿ ಮಾಡೋದು ಸಾಧ್ಯ ಐತಿ. ಅವರು ಮೊನ್ನೆ ಕೂಡ ಒಂದು 1800 ಎಷ್ಟು ವರ್ಕ್ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದರು. ಅದು ಅವ್ರ ಜೊತೆಯಲ್ಲಿ ಇಡೀ ಮತಕ್ಷೇತ್ರದ ಜನ, ಹಿಂದೂ ಮುಸ್ಲಿಂ ದಲಿತರು ಎಲ್ಲರೂ ಶಾಸಕರ ಬೆಂಬಲಿಗಿದ್ದಾರೆ, ಕೆಲಸ ಮಾಡ್ತಾಯಿದ್ರು, ನೋಡ್ತಾ ಇದ್ದಾರೆ ಎಲ್ಲವರು. ಯಾಕಂದರೆ ಈ 12 ವರ್ಷ BJPದವ್ರು ಇದ್ದರು. ನಮ್ಮ ತಾಲೂಕಿದೆ ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ನಿಮಗೆ. ರಮೇಶ್ ಬೂಸ್ನೂರವರು ಶಾಸಕ ಆಗ್ತಾರೆ. ಆಗಕ್ಕಿಂತ ಮುಂಚಿತ ನಮ್ಮದು ಹೋರಾಟ ಇರುತ್ತೆ, ಆಲ್ಮೇಲೆ ತಾಲೂಕು ಮಾಡ್ಬೇಕಂತೇಳಿ. 2 ಶತಮಾನ 20 ವರ್ಷಗಟ್ಟಲಿಂದ ನಮ್ಮದು ಹೋರಾಟ ನಿರಂತರ ನಡೀತಾ ಇತ್ತು. ಅದರಲ್ಲಿ 2 ಅವಧಿ ಇವರಿಗೆ ಸಿಗುತ್ತೆ. ರಮೇಶ್ ಬೂಸ್ನೂರವರು MLA ಆಗ್ತಾರೆ ಮತ್ತು ಅವ್ರದ್ದೇ BJPನೇ ಸರ್ಕಾರ ಆಗ್ತದೆ. ಮತ್ತು ನಮ್ಮ ಆಲ್ಮೇಲ್ ಮ್ಯಾಗ ಅಷ್ಟು ಯಾಕೆ ಕಾಳಜಿ ತೋರಿಸಿಲ್ಲ ಅವರು? ಯಾಕೆ ಆಲ್ಮೇಲೆ ತಾಲೂಕು ಮಾಡಿಲ್ಲ? ಆಲ್ಮೇಲೆ ಜನರ ಮ್ಯಾಗೆ ಅವರು ಅಭಿವೃದ್ಧಿ ಮಾಡಿದಂಥ ಕಾಳಜಿ ಇತ್ತಂದರೆ ಆಲ್ಮೇಲೆ ತಾಲೂಕು ಮಾಡಬೇಕಾಗಿತ್ತು. 2008ಕ್ಕೆ ಅವರು MLA ಆಗ್ತಾರೆ, 2 ಸಲ MLA ಆಗ್ತಾರೆ, 2 ಸಲ BJP ಸರ್ಕಾರ ಇರ್ತೈತಿ. ಮತ್ತು ನಾವು 3 ತಾಲೂಕು ಯಾಕೆ ಮಾಡಿಲ್ಲ? 2018ಕ್ಕೆ MC ಮನಗೂಳಿ ಅವರು MLA ಆಗ್ತಾರೆ. ಅವಾಗ ನಮ್ಮೂರು ಆಲ್ಮೇಲೆ ತಾಲೂಕು MC ಮನಗೂಳಿ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ತಾಲೂಕು ಮಾಡ್ತಾರೆ. ಯಾಕೆ ಬೂಸ್ನೂರವ್ರ ಕೈಲಿ ನಮ್ಮ ಆಲ್ಮೇಲೆ ತಾಲೂಕು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ? ಯಾಕೆ MC ಮನಗೂಳಿಯವ್ರ ಕೈಲಿ ನಮ್ಮ ಆಲ್ಮೇಲೆ ತಾಲೂಕು ಆಯಿತು? ಯಾಕಂದರೆ ಇವರು ಅಭಿವೃದ್ಧಿ ಪರವಾಗಿದ್ದಂಥವ್ರು. ಇವ್ರು ನಾವು ಏನು ಮಾಡಲಿ ಬಿಡಲಿ ಜಾತಿ ಬೀಜ ಬಿತ್ತಿ ಇಲೆಕ್ಷನ್ ಸನಿ ಬಂದಾಗ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ RSS ISS ESS ತಂದು ಹಚ್ಚಿ ಅವ್ರಿವ್ರಿಗೆ ಜಗಳ ಹಚ್ಚಿ ಮಾಡೋಂಥದ್ದು ಮಾಡಿ ಓಟ್ ತೋಲಂಥ ಅವ್ರ ಕೆಲಸ. ನಮ್ಮದು ಮತ್ತು ನಮ್ಮ ಶಾಸಕರದ್ದು ನಮ್ಮ ಸರ್ಕಾರದ್ದು ಅಭಿವೃದ್ಧಿ ಮುಂದಿಟ್ಟು ಬಿಡೋಂಥ ಕೆಲಸ. ಸರ್, ಇನ್ನೊಂದು ವಿಶೇಷವಾಗಿ ಮತ್ತೊಂದು ಹೇಳಿ ಸರ್, ಆಲ್ಮೇಲ್ ಪಟ್ಟಣ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಒಂದು ಹೆಸರುವಾಸಿ ಅಂತೇಳಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋ ಡೌಟ್. ಅದರಲ್ಲಿ ಯಾವುದೇ ಅವಮಾನ ಇಲ್ಲ, ಯಾವುದೇ ಅದ್ರ ಪ್ರಶ್ನೆ ಏನಿಲ್ಲ. ನಾವು ಇಲ್ಲಿ ಇದ್ದಂಥ ನಾವು ಹಿಂದೂ ಮುಸಲ್ಮಾನರು ಕೂಡ ಒಕ್ಕಟ್ಟಾಗಿ ಈ ಗಣೇಶ ಚತುರ್ಥಿ ಹಬ್ಬದಲ್ಲಿ ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡಿ ನಾವು ಗಣೇಶ ಚತುರ್ಥಿ ಹಬ್ಬ ನಾವು ಆಚರಣೆ ಮಾಡ್ತೀವಿ. ಈಗ ಹಜರತ್ ಪೀರ್ ಗಾಲಿಬ್ ಸಾಹೇಬ್ ದರ್ಗಾ ಉರುಸ್ ನಡೀತಾ ಇದೆ. ಅದರಲ್ಲಿ ಈಗ ನೀವು ಬ್ಯಾನರ್ ನೋಡಿರ್ಬೋದು. ಅದರಲ್ಲಿ ನಮ್ಮ ಚಲ್ಲೂರು ಬಸು ಅಂತೇಳಿ ಅಧ್ಯಕ್ಷ ಅದಾರ, ಭೀಮು ಬೊಮ್ಮನಹಳ್ಳಿ ಅಂಥೇಳಿ SC ಅವರು ಉಪಾಧ್ಯಕ್ಷ ಅದಾರ, ನಮ್ಮ ಪ್ರಭು ವಾಲಿಕಾರ್ ಅಂಥೇಳಿ ತಳವಾರ ಸಮಾಜದವರು ಅವರು ಉಪಾಧ್ಯಕ್ಷ ಅದಾರ, ಮತ್ತು ಸಂತೋಷ್ ಜರ್ಕರ್ ಅಂಥೇಳಿ ನಮ್ಮದು ಚಂದು ಹಳಿಮಣ್ಣ ನಮ್ಮ ಸದಸ್ಯರು. ಭಾಳಷ್ಟು ಹಿಂದೂ ಮಂದಿ 80% ಹಿಂದೂ ಮಂದಿ ಅದರಲ್ಲಿ ಸಮಿತಿ ಮಾಡಿಕೊಂಡು ಅವರು ಉರುಸ್ ಮಾಡ್ತಾರೆ. ನಾವು ಅಂಬೇಡ್ಕರ್ ಜಯಂತಿ ಎಲ್ಲರೂ ಕೂಡ ಮಾಡ್ತೀವಿ, ಸ್ವಾಮಿ ವಿವೇಕಾನಂದ ಜಯಂತಿ ಮಾಡ್ತೀವಿ,
ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮಾಡ್ತೀವಿ. ಎಲ್ಲ ಜಯಂತಿ ಹಬ್ಬಗಳನ್ನು ನೋಡಿದ್ರೆ ನಾವು ರಂಜಾನ್ ಮತ್ತು ಬಕ್ರೀದ್ ಹಬ್ಬನಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಆಫೀಸ್ನಲ್ಲಿ ನಾವು ಶಿವಕುಮಾರ ಪಾರ್ಟಿ ಮಾಡ್ತಿರ್ತೀವಿ. ಬಕ್ರೀದ್ ಹಬ್ಬದಲ್ಲಿ ಎಲ್ಲ ಸದಸ್ಯರು ನಮ್ಗೆ ಈವನ್ ನಮ್ಗೆ BJP ಮತ್ತು ಕಾಂಗ್ರೆಸ್ ಸದಸ್ಯರು ಎಲ್ಲರೂ ಕೂಡ ನಾವು ಹಬ್ಬ ಆಚರಣೆ ಮಾಡ್ತೀವಿ. ಇಲೆಕ್ಷನ್ ಬಂದಾಗ ನಾವು ರಾಜಕೀಯ ಚಿನ್ನಗೋಸ್ಕರ ಅಟ್ಟೆ ಪಕ್ಷ ನಂಬಲ್ಲಿ. ಅದಾದ ನಂತರ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ನಾವು ಹಿಂದೂ ಮುಸಲ್ಮಾನರು ಭಾವ್ಯಕತೆಯಿಂದ ಇಲ್ಲಿದ್ದೀವಿ. ಮತ್ತು ನಮ್ಮ ಊರಿಗೆ ಒಂದು 3 ಗೇಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಹೆಸರು ಏನು ಮಾಡಬೇಕು ಅಂತೇಳಿ ಎಲ್ಲರೂ ಚರ್ಚೆ ಮಾಡಿದಾಗ ನಾವು ಒಂದು ಭಾವ್ಯಕತೆಯ ನಾಡಂತ ಹೆಸರು ಇಡೋಂಥದ್ದು ಒಂದು ಡಿಸೈಡ್ ಮಾಡಿದ್ದೀವಿ. ಹಂಗಿದೆ ನಮ್ಮ ಊರಿಂದ ಇತಿಹಾಸ ಹಂಗಿದೆ. ಈ ಯಾರೇ ಇದು ಬಂದು ಒಂದು RSS ಸಂಘ, RSS ಅಂದರೆ ಏನು ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನನಗೇನು ಅನ್ನಿಸ್ತಾ ಇದೆ, ರಾಷ್ಟ್ರೀಯ ಸರ್ವನಾಶ ಸಂಘ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವರು ಇತಿಹಾಸ ನೋಡಿದಾಗ ನಮ್ಗೆ ಎಲ್ಲಿ ಇವರು ದೇಶದ ಸ್ವತಂತ್ರ ಪೂರ್ವದಲ್ಲಿ ಇವರು ಹೋರಾಟ ಕಂಡು ಬರೋದಿಲ್ಲ. ನಮಗೆ ಇವ್ರು ಯಾರಾದರೂ ಒಬ್ಬರಾರೆ ನಮ್ಮ ದೇಶಕ್ಕಾಗಿ ನಾವು ಗಲ್ಲಿ ಶಿಕ್ಷೆ ಆಗಿವಿ, ಬ್ರಿಟಿಷರಿಗೆ ಗುಂಡೇಟಿ ಒಂದರ ಬಲಿಯಾಗಿದ್ದೀವಿ. ಈ ಬೇಡ ಈಗ ಇಂಡಿಯಾ ಗೇಟ್ನಲ್ಲಿ ಒಬ್ಬ ಫ್ರೀಡಮ್ ಫೈಟರ್ಸ್ ಹೆಸರಿದ್ದಾವೆ ಸರ್. ಅಲ್ಲಿ ಇಂಡಿಯಾ ಗೇಟ್ದಲ್ಲಿ ಹೆಸರು ತಮ್ಗೆ ಗೊತ್ತಿದೆ. ಅದರಲ್ಲಿ ಒಬ್ಬ RSS ದವರು ಹೇಳ್ರಿ, ಆ ಹೆಸರಲ್ಲಿ ಒಂದರ ಹೆಸರು RSS ದವರು ಇದ್ರು ಹೇಳ್ರಿ. ಅಲ್ಲಿ ಇದ್ದಂಥ ನೀವು ಒಂದು ಪತ್ರಕರ್ತಿದ್ದೀರಿ, ನಿಮ್ಗೆ ಗೊತ್ತಿದೆ. ಅಲ್ಲಿ ಇದ್ದಂಥ ಇದರಲ್ಲಿ ಹೆಸರಲ್ಲಿ 60,000ಕ್ಕಿಂತ ಮೇಲ್ಪಟ್ಟು ಮುಸಲ್ಮಾನರ ಹೆಸರುಗಳು ಅದಲ್ಲಿದ್ದಾವೆ. ಅದು ಯಾರ ಕೈಲಿಯನ್ನು ಇದು ಡಿಲೀಟ್ ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಹಿಂದೂ, ಮುಸಲ್ಮಾನ್, ಸಿಖ್, ಕ್ರಿಶ್ ಎಲ್ಲರೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಈ ದೇಶ ಒಂದು ಧರ್ಮದಲ್ಲ, ಒಂದು ಜಾತಿದಲ್ಲ, ಒಂದು ಪಕ್ಷದಲ್ಲ. ಈ ದೇಶ ಸರ್ವಧರ್ಮ ದೇಶ ಐತಿ. ಇದು ಭಾರತ ದೇಶ ಎಲ್ಲರದ್ದು ಐತಿ. ಇದ್ರಾಗ ಹಿಂದೂ ಅದಾರ, ಮುಸಲ್ಮಾನ್ ಅದ, ಅವ್ರದ್ದೇ ಆದಂಥದ್ದು ಒಂದು ಹಕ್ಕು ಐತಿ. ಇದು ದೇಶ ನಡೆಯೋದು ಇಸ್ಲಾಂ ಧರ್ಮದವರು ಇಸ್ಲಾಂ ರಾಷ್ಟ್ರ ಮಾಡ್ತೀನಿ ಅನ್ನೋದ್ರು ಯಾವ ಕಾಲಕ್ಕಾಗೋದಿಲ್ಲ. ಇವರು ಹಿಂದೂ ಧರ್ಮದವರು ಇದಕ್ಕೆ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂದ್ರೆ ಯಾವ ಕಾಲಕ್ಕಾಗೋದಿಲ್ಲ. ಇದು ಏನಾರೇ ದೇಶ ನಡೀತದೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಿಂದ ದೇಶ ನಡೀತದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಆಧಾರ ಮೇಲೆ ದೇಶ ನಡೆದು, ಯಾವುದೇ ಕೂಡ ಧರ್ಮ ಗ್ರಂಥ ಆಧಾರ ಮೇಲೆ ದೇಶ ನಡೆದಿಲ್ಲ. ಈ ಭಾರತ ದೇಶ ಎಲ್ಲರೂ ಸಮಾನವಾಗಿದೆ. ಎಲ್ಲರಿಗೂ ಹಕ್ಕೈತಿ, ಓಟಿನ ಹಕ್ಕೈತಿ, ಎಲ್ಲರೂ ಮಾತಾಡೋದು ಹಕ್ಕೈತಿ, ಇಲೆಕ್ಷನ್ ನಿಂದ್ರೋದು ಹಕ್ಕೈತಿ. ಎಲ್ಲ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಆ ಹಕ್ಕನ್ನು ಎಲ್ಲರೂ ಉಪಯೋಗ ಮಾಡ್ಲಾಕತ್ತಾರ. ಈ ದೇಶದಲ್ಲಿ ಒಬ್ಬ ಚಾ ಮಾರವ ಪ್ರಧಾನಮಂತ್ರಿ ಆಗ್ತಾನಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಹಕ್ಕಿನಿಂದ ಮಾತ್ರ. ಓಟಿಂದ ಹಕ್ಕು ಕೊಡ್ಲಿಕ್ಕಂದ್ರೆ ಎಲ್ಲೇ ಚಾ ಮಾರ್ತಿದ್ರು ಅವರು, ನಾವು ಎಲ್ಲೇ ದನ ಕೈತಿದ್ರು, ನಾವು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಕೊಟ್ಟಿದ್ದು ಇದು RSS ಮನಸ್ಥಿತಿ ಏನಪ್ಪ ಅಂತಂದ್ರೆ, ಇದು ಸ್ವತಂತ್ರವನ್ನು ತೆಗೆದು, ಇದು ಸಂವಿಧಾನವನ್ನು ತೆಗೆದು ಮನುಸ್ಮೃತಿ ಸಂವಿಧಾನ ತರಬೇಕಂತೇಳಿ ಅವ್ರದ್ದೈತಿ. ಯಾಕಂದ್ರೆ 1949ನಲ್ಲಿ RSS ಸಂಘಟನೆದವರು ಸಂವಿಧಾನ ಪೀಠಕ್ಕೆ ಸುಟ್ಟಿದ ಇತಿಹಾಸ ಐತಿ. ಮತ್ತು RSS ಈಗ ದೇಶಭಕ್ತ ಈಗ ಹೇಳ್ತಾ ಇದ್ದಾರೆ, ದೇಶಭಕ್ತ ಸಂಘಟನೆ ಅಂತೇಳಿ. ಹಾಗಾದರೆ 2002 ತನಕ ಸ್ವತಂತ್ರ ಸಿಕ್ಕ ನಂತರ 2002 ತನಕ ನಾಗ್ಪುರದಲ್ಲಿ ಇದ್ದಂಥ ಹೆಡ್ ಕ್ವಾರ್ಟರ್ ಮೇಲೆ ಯಾಕೆ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಇವರು? ತ್ರಿವರ್ಣ ಧ್ವಜಕ್ಕೆ ವಿರೋಧ ಯಾಕೆ ಮಾಡಿದ್ರು? ಇವ್ರದ್ದು ಮನಸ್ಥಿತಿ ಭಗವದ್ ಧ್ವಜ ಇರಬೇಕು, ಹಿಂದೂ ರಾಷ್ಟ್ರ ಇರಬೇಕು. ಇವ್ರದ್ದು ಮನುಸ್ಮೃತಿ ಕಾನೂನು ತರಬೇಕಂತೇಳಿ ಇವರು. ಮತ್ತು ಹಾಗಾದರೆ ಇವರು ಮನುಸ್ಮೃತಿಗೆ ಒಪ್ತಾರೆ. ಮನುಸ್ಮೃತಿಯಲ್ಲಿ ಏನು ಬರೆದಿದೆ? ಮನುಸ್ಮೃತಿಯಲ್ಲಿ ದಲಿತರಲ್ಲಿದ್ದಾರೆ, ಅಲ್ಪಸಂಖ್ಯಾತರಲ್ಲಿದ್ದಾರೆ, ಮಹಿಳೆಯಲ್ಲೇ ಇದ್ದಾರೆ. ಮನುಸ್ಮೃತಿ ಹೋದ್ರೆ ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ಅವರು ಭಾಳ ಕೀಳಾಗಿ ಮಾತುಗಳು ಅದಾವತ್ತು. ಮಹಿಳೆಯರನ್ನ RSS ಕಡೆಗಣಿಸಿದೆ. ಹಾಗಾದರೆ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಲ್ಲೂ ಕೂಡ ಮಹಿಳೆಯರನ್ನ ಕಡೆಗಣಿಸಿದ್ರಂತ ಆರೋಪ ಇದೆ ಸಾಮಾನ್ಯವಾಗಿ. ಅಂದರೆ ಮಸೀದಿ ಒಳಗಡೆ ಅವರಿಗೆ ಬಿಡ್ತಾ ಇಲ್ಲ ಅನ್ನೋದು, ಬಿಡ್ತಾ ಇಲ್ವೋ ಅಥವಾ ಬಿಡುವುದಿಲ್ವೋ, ಅಥವಾ ಆ ಥರ ಇದೆಯೋ ಅಥವಾ ಇಲ್ವೋ ಸರ್? ಪೂಜಾ ಪದ್ಧತಿ, ತ್ರಿವಳಿ ತಲಾಕ್. ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ 70 ವರ್ಷ ಆಳ್ವಿಕೆ ನಡೆಸಿದ್ರು, ತ್ರಿವಳಿ ತಲಾಖನ್ನು ರದ್ದು ಮಾಡಲಿಲ್ಲ. ಅದು ತ್ರಿವಳಿ ತಲಾಖಿಂದ ಅನೇಕ ಹೆಣ್ಣುಮಕ್ಕಳ ಭಾಳ ಹಾಳಾಗ್ತಾ ಇತ್ತು. ಇವರು ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ತ್ರಿವಳಿ ತಲಾಖನ್ನು ರದ್ದು ಮಾಡ್ತಾರೆ. ಅದು ಒಳ್ಳೆಯದು ಕೆಟ್ಟದ್ದು ಸರ್? ತ್ರಿವಳಿ ತಲಾಕ್ ರದ್ದು ಮಾಡಿ, ತ್ರಿವಳಿ ತಲಾಕ್ ಒಂದು ಆ್ಯಕ್ಟ್ ತಂದಿದ್ದಾರೆ. ತ್ರಿವಳಿ ತಲಾಕ್ ಇಸ್ಲಾಂ ಧರ್ಮದಲ್ಲಿ ಅತಿ ಕೆಟ್ಟ ಶಬ್ದ. ತ್ರಿವಳಿ ತಲಾಕ್ ಮಾಡಬೇಡದು ಇಸ್ಲಾಂ ಧರ್ಮದಲ್ಲಿ ಇದೆ. ಭಾಳ ಕೀಳಾಗಿ ನೋಡ್ತಾರೆ ಅದಕ್ಕೆ ತಲಾಕಿಗೆ. ಬಟ್ ನೀವು ತಲಾಕಿಗೆ ಒಂದು ರೂಲ್ಸ್ ತರ್ತಾ ಇದ್ದೀರಿ. ಒಂದು ಮಹಿಳೆ ನಿಮ್ಮಲ್ಲಿ ಕಾನೂನು ಒಂದು ಕೇಸ್ ಮಾಡ್ತಾಳೆ, ನನ್ನ ಗಂಡ ನನಗೆ ತಲಾಕ್ ಕೊಟ್ಟಿದ್ದಾನೆ ಅಂತೇಳಿ ಅವನಿನ್ನು 3 ವರ್ಷ ಶಿಕ್ಷೆ ಮಾಡ್ತಾಯಿದ್ದೀರಿ. ಆ ಮಹಿಳೆಗೇನು ನೀವೇನು ನ್ಯಾಯ ಕೊಡ್ತಾಯಿದ್ದೀರಿ? ಗಂಡ ಜೈಲಿಗೆ ಹೋದ,
ಟ್ರಿಬಲ್ ತಲಾಕ್ ಕೇಸ್ ಮಾಡ್ತಾಳಕಿ ಗಂಡು ಜೈಲಿಗೆ ಹೋದ. ಆಕಿಗೆ ಏನು ಮಾಡ್ತಾಯಿದ್ದೀರಿ ನೀವು ಕೇಂದ್ರ ಸರ್ಕಾರದಿಂದ? ಆಕಿಗೆ ಪರಿಹಾರ ಏನು? ಹ್ಯಾಂಗೋ ಗಂಡ ಹೆಂಡತಿ ಜಗಳ ಮನೆಯಲ್ಲಿ ಇದ್ದಾಗ ಎಲ್ಲ ಸಮಾಜದಲ್ಲಿ ಗಂಡ ಹೆಂಡತಿ ಜಗಳ ಚೂರುಪಾರು ಇದ್ದೇ ಇರುತ್ತದೆ. ಗಂಡಿಗೆ ಜೈಲಿಗೆ ಹಾಕಿ ಆ ಮಹಿಳೆಗೆ ಏನು ನ್ಯಾಯ ಕೊಡ್ತಾಯಿದ್ದೀರಿ ನೀವು? ಅವ್ರಿಗೇನು ಪರಿಹಾರ ಕೊಡ್ತಾಯಿದ್ದೀರಿ? ಏನು ಪುಡ್ಗಿ ನೀವು ಕೊಡ್ತಾಯಿದ್ದೀರಿ ಗೌರ್ಮೆಂಟ್ಲಿಂದ? ಅವರಿಗೆ ಬೀದಿ ಅವ್ರ ರಸ್ತೆ ಮೇಲೆ ರೋಡ್ ಮ್ಯಾಗ ಬಂದಂಥ ಕೆಲಸ ಇರ್ತದೆ. ಈಗ ಸರ್, ಈಗ ಎಲ್ಲರೂ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಎಲ್ಲರೂ ಇಡೀ ಭಾರತದ ಸಂವಿಧಾನ ಅದೇ ಪ್ರಧಾನ ಅಲ್ಲ. ಓಕೆ. ಆದರೆ ಇಲ್ಲಿ ವಕಫ್ ಬೋರ್ಡ್ ಅಂತೇಳಿ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ಇದೆಯಲ್ಲ, ಅದು ಯಾಕೆ? ಸಂವಿಧಾನದಲ್ಲಿ ಇದೆಯಲ್ಲ ಸರ್ ಅದು ಇಸ್ಲಾಂ ಕಾನೂನಿಲ್ಲ, ಅದು ಸಂವಿಧಾನದಲ್ಲಿ ಪ್ರಯೋಜನ ಇದೆಯಲ್ಲ. ವಕಫ್ ಬೋರ್ಡ್ ಮಾಡಿದವ್ರು ಯಾರು? ವಕಫ್ ತಿದ್ದುಪಡಿ ಕಾಯ್ದೆ ಮಾಡಿದವ್ರು ಯಾರು? ಸಂವಿಧಾನದಲ್ಲಿ ಅವಕಾಶ ಇದೆಯಲ್ಲ ಅದಕ್ಕೆ. ಬರೀ ವಕಫ್ ಬೋರ್ಡ್ ಅಷ್ಟೇ ಇಲ್ಲ, ಅದನ್ನ ಬದಲಾವಣೆ ಮಾಡಿಕೊಂಡು ಎಲ್ಲರಿಗೂ ಏಕರೂಪ ನಾಗರಿಕ ಸಂಹಿತೆಯನ್ನು ತರಬೇಕಂತೇಳಿ ನರೇಂದ್ರ ಮೋದಿ ಅವ್ರದ್ದು ಒಂದು ಇದೆ. ಏಕರೂಪ ಸಂವಿಧಾನಕ್ಕೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಏಕರೂಪ ಸಂವಿಧಾನ ಸರ್, ಈಗ ವಕಫ್ ಬೋರ್ಡ್ ಒಂದು ನೀವು ಪ್ರಸ್ತಾವನೆ ಮಾಡಿದ್ರಿ. ಮುಜರಾ ಇಲಾಖೆ ಮಠದ ಜಮೀನು, ಗುಡಿ ಜಮೀನು ಇರ್ತಲ್ಲ, ಅದಕ್ಕೆ ಅವ್ರದ್ದೇ ಆದಂಥ ಒಂದು ಧರ್ಮದವರು ಒಂದು ಸಂಘಗಳು ರಿಜಿಸ್ಟರ್ ಆಗಿರ್ತವೆ. ಅದೇ ಟೈಪ್ ಇದು ಒಂದು ವಕಫ್ ಬೋರ್ಡ್ ಇದೆ. ಮುಜರಾ ಇಲಾಖೆ ಆ ಟೈಪ್ ಇದೆ, ಅದೇ ಟೈಪ್ ಇದು ವಕಫ್ ಬೋರ್ಡ್ ಇದೆ. ಯಾವುದು ಸಂವಿಧಾನ ಮುಜರಾ ಇಲಾಖೆ ಅನ್ನೋದು ಕರ್ನಾಟಕ ಸರ್ಕಾರದ ಒಳಗಡೆ ಮತ್ತು ಭಾರತದ ಸಂವಿಧಾನ ಒಳಗಡೆ ಅದು ಒಳಪಡ್ತಕ್ಕಂಥ ಒಂದು ಇಲಾಖೆ ಸರ್. ಅದು ಧಾರ್ಮಿಕ ದತ್ತಿ ನಿಧಿ ಮತ್ತು ಮುಜರಾ ಇಲಾಖೆ. ಅದರ ಕೆಲಸ ಏನಂತಂದ್ರೆ ಸರ್, ಎಲ್ಲಾದರೂ ದೇವಸ್ಥಾನಗಳಿತ್ತಂದ್ರೆ ಅಲ್ಲಿ ಬಂದಂಥ ಹುಂಡಿಯಲ್ಲಿ ಬಿದ್ದಂಥ ಹಣಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಅಭಿವೃದ್ಧಿಗೋಸ್ಕರ ಅದನ್ನು ಬಳಸ್ತಾ ಇರ್ತಾರೆ. ಇದನ್ನು ಸೇಮ್ ಸರ್. ಈಗ ಅದು ಜಾಗ ಇರ್ತೈತೆ ಅಲ್ಲಿ, ಆ ಜಾಗದಲ್ಲಿ ಕಾಂಪ್ಲೆಕ್ಸ್ ಮಾಡಿರ್ತಾರೆ ಅವರು. ಆ ಬಾಡಿಗೆ ತೊಗೊಂಡು ಏನು ಮಾಡ್ತಾರೆ ಮುಜರಾ ಇಲಾಖೆದವರು? ಅವರು ಸಮಾಜದವ್ರಿಗೆ ಅಷ್ಟೇ ಯೂಸ್ ಮಾಡ್ಕೊತಾರೆ. ಈ ವಕಫ್ ಬೋರ್ಡ್ ಏನು ಪ್ರಾಪರ್ಟಿ ಇರುತ್ತದೆ, ಮುಜರಾ ಇಲಾಖೆ ಅವ್ರದ್ದು ಒಂದೇ ಸಮಸ್ಯೆ, ಒಂದೇ ಸಮುದಾಯ ಅಂತಲ್ಲ ಸರ್. ಮುಜರಾ ಇಲಾಖೆ ಕೇವಲ ಒಂದೇ ಇದಕ್ಕಂತಲ್ಲ ಸರ್. ಹಂಗಂದ್ರೆ ಸರ್, ಈಗ ವಕಫ್ ಬೋರ್ಡ್ನಲ್ಲಿ ಅನ್ಯ ಧರ್ಮದವರಿಗೆ ಕಮಿಟಿ ಮೆಂಬರ್ ತೊಗೋಬೇಕಂತ ಹೇಳಿ ಒಂದು ಮೋದಿಯವರು ಆದೇಶ ಮಾಡಿದ್ದಾರೆ. ಹಂಗೆ ನಾವೊಂದು ಪ್ರಶ್ನೆ ಕೇಳ್ತೀನಿ. ಇದು ಒಂದು ಮಠದ ಒಂದು ಟ್ರಸ್ಟ್ ಇರುತ್ತೆ, ಅದರಲ್ಲಿ ಯಾರಿಗೆ ಮುಸಲ್ಮಾನರು ತೊಗೊಳಕ್ಕೆ ಅವಕಾಶ ಇದೆ? ಕೇಳ್ಬೋದಲ್ಲ, ತೋತಾರೆ ಸರ್. ವಕಫ್ ಬೋರ್ಡ್ನಲ್ಲಿ ಅದರ್ ಕಮ್ಯುನಿಟಿದವ್ರು ಬರ್ಬೇಕಂತ ಹೇಳಿದ್ದಾರೆ ಸರ್. ಈಗ ಬರೀ ಆರೋಪ ಪ್ರತ್ಯಾರೋಪ ಸರ್. ಇದು ಕಾಂಗ್ರೆಸ್ ಬಿಜೆಪಿ ಬೈತಾರೆ, ಬಿಜೆಪಿ ವಕ್ಫ್ ಬೋರ್ಡ್ಗೆ ಜಮೀನು ಕೊಟ್ಟಿದ್ದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ. ವಕ್ಫ್ ಬೋರ್ಡ್ಗೆ ಜಮೀನು ಕೊಟ್ಟದ್ದು ದಾನಿಗಳು ಕೊಟ್ಟಂತ ಜಮೀನು. ಇಲ್ಲಿ ಆಲ್ಮೇಲದಲ್ಲಿ ಇದೆ. ಆಲ್ಮೇಲದಲ್ಲಿ ವಕ್ಫ್ ಬೋರ್ಡ್ಗೆ ಜಮೀನು ದಾನಿ ಮಾಡಿದಾರಲ್ಲ, ಅದು ಇಲ್ಲಿ ಇದ್ದಂಥ ದಾನಿಗಳು ಮಾಡಿದರು. ಅನೇಕ ರೈತರ ಜಮೀನುಗಳನ್ನು ವಕಫ್ ಬೋರ್ಡ್ಗೆ ಸೇರಿಸುವ ಒಂದು ಹುನ್ನಾರ ನಡೆದಿತ್ತಂತೇಳಿ 2024 ಡಿಸೆಂಬರಲ್ಲಿ ಒಂದು ದೊಡ್ಡ ವಿವಾದ ಆಗ್ತದೆ. ಮತ್ತು ವಕಫ್ ಸಚಿವರು ಯಾರು ಇವರು ಜಮೀರ್ ಅಹಮದ್ ಖಾನ್ರು ಬಿಜಾಪುರಲ್ಲಿ ಬರ್ತಾರೆ, ಸಂಚಾರ ಮಾಡ್ತಾರೆ, 2 ದಿನ ಇರ್ತಾರೆ, ಆದೇಶ ಮಾಡ್ತಾರೆ ಎಲ್ಲಿ ವಕಫ್ ಆಸ್ತಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಅಂತೇಳಿ. ಅದರ ಪ್ರಕ್ರಿಯೆ ಮಾಡ್ತಾ 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 ನಡಿಬೇಕು. ಏನಾಯ್ತು ಅಂದರೆ ರೈತರ ಜಮೀನುಗಳೆಲ್ಲ ಹೆಸರಿನ ಮೇಲೂ ವಕಫ್ ಬೋರ್ಡ್ ಅಂತೇಳಿ ಮೆನ್ಷನ್ ಆಗಿತ್ತು. ಅದು ಯಾಕೆ ಸರ್? ಒಂದು ಸ್ವಲ್ಪ ಇದ್ರ ಕ್ಲಿಯರ್ ಮಾಡಿಬಿಡ್ತೀನಿ ನಿಮ್ಗೆ. ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಪಷ್ಟ ಆದೇಶ ಮಾಡಿದ್ದಾರೆ, ರೈತರ ಜಮೀನು ಹೊರತುಪಡಿಸಿ ರೈತರ ಜಮೀನಿಗೆ ಟಚ್ ಮಾಡಬೇಡ್ರಿ. ಮತ್ತು ಯಾವುದಾದ್ರೆ ವಕ್ಫ್ ಬೋರ್ಡ್ ಜಮೀನಲ್ಲಿ ಅಲ್ಲಿ ಒಂದು ಗುಡಿ ಆಗಿದೆ, ಒಂದು ದೇವಸ್ಥಾನ ಆಗಿದೆ, ಒಂದು ಮಠ ಆಗಿದೆ ಅಂದರೆ ಆ ಜಮೀನು ಅವರಿಗೆ ಕೊಡಿ. ಎಲ್ಲರೇ ಒಬ್ಬ ರೈತ ಇದ್ದಂದ್ರೆ ರೈತ ಜಮೀನು ಕೊಡಿ. ಉಳ್ಕಿದ ಜಮೀನು ಯಾರು ಕಬ್ಜಾ ಮಾಡಿದ್ರೆ ಅದು ವಾಪಸ್ ತೊಗೊಳಕ್ಕೆ ಆದೇಶ. ವಾಪಸ್ ತಗೊಂಡು ಮುಂದೆ ಏನು ಮಾಡೋದು ಸರ್? ಅಲ್ಲಿ ವಕ್ಫ್ ಬೋರ್ಡ್ ಸರ್, ಅದು ಪ್ರಾಪರ್ಟಿ. ವಕ್ಫ್ ಬೋರ್ಡ್ ಸೇರಿದ ಅಂದ್ರೆ ಅಲ್ಲಿ ಏನು ಮಾಡೋದು ಸರ್? ವಕ್ಫ್ ಬೋರ್ಡ್ ಖಾಸಗಿನಾ ಅಥವಾ ಅದನ್ನು ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಅಲ್ಲಿ ಏನು ಮಾಡ್ತೀರಿ? ವಕ್ಫ್ ಬೋರ್ಡ್ ಪ್ರಾಪರ್ಟಿ ಹೆಂಗಿರುತ್ತೆ ಸರ್? ಈ ವಕ್ಫ್ ಬೋರ್ಡ್ದು ಅದು ಇಲ್ಲಿ ಕಮರ್ಷಿಯಲ್ ಇರುತ್ತೆ, ಒಂದು ಶಾದಿ ಹಾಲ್ ಇರುತ್ತೆ, ಕಾಲೇಜ್ ಹೈಸ್ಕೂಲ್ ಇರುತ್ತಲ್ಲ, ಅದ್ರದ್ದು ಏನು ಮಳಿಗೆಗಳು ಬಾಡಿಗೆ ಏನು ಬರುತ್ತೆ ಅದರಲ್ಲಿ ಒಂದು 30% ಬಡವರಿಗೆ ಕೊಡುವಂಥ ವ್ಯವಸ್ಥೆ ವಕ್ಫ್ ಬೋರ್ಡ್ನಲ್ಲಿದೆ. ಆ ಕಮಿಟಿದವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಉಳ್ಕಿದ್ದು ನಾವು ಅದಕ್ಕೆ ಬೋರ್ಡ್ಲಿಂದ ಅದಕ್ಕೊಂದು ಜಿಲ್ಲಾಧ್ಯಕ್ಷರು ಇರ್ತಾರೆ, ರಾಜ್ಯಾಧ್ಯಕ್ಷರು ಇರ್ತಾರೆ, ಅದರಂತೂ ಮಿನಿಸ್ಟ್ರ್ ಇದೆ, ಅವರೆಲ್ಲ ಎಡಿಟ್ ಲೆಕ್ಕಪತ್ರ ಎಲ್ಲ ಅವ್ರು ಮಾಡ್ತಾರೆ. ಅದರಲ್ಲಿ ಯಾವುದೇ ಹಗರಣ ಮಾಡಲಿಕ್ಕೆ ಯಾವುದೋ ಒಂದು ರೂಪಾಯಿನೂ ತಿಲ್ಲಕ್ಕೆ ಯಾರಿಗೂ ಅವಕಾಶ ಇಲ್ಲ, ಒಂದಿನ ಜಾಗ ಕಬ್ಜಾ ಮಾಡೋಕ್ಕೂ ಯಾರಿಗೂ ಅವಕಾಶ ಇಲ್ಲ. ಅದು ವಕಫ್ ಅಂದರೆ ಒಂದು ಗೌರ್ಮೆಂಟ್ದು ಒಂದು ಹಂಗೆ, ಬಟ್ ಒಂದು ಅಲ್ಪಸಂಖ್ಯಾತರಿಗೆ ಯೂಸ್ ಮಾಡೋಂಥದ್ದು ಒಂದು ಪ್ರಾಪರ್ಟಿ ಇದ್ರೆ ಅದು ಅಲ್ಪಸಂಖ್ಯಾತರಿಗೆ ದಾನ ಮಾಡೋಂಥದ್ದು. ಸರಿ, ಅಂದರೆ ವಕಫ್ ಬರೀ ಕೇವಲ ವಕಫ್ ಆಸ್ತಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಇರೋದಾ? ಅದನ್ನು ಬೇರೆ
ಧರ್ಮದ್ದು ಅಥವಾ ಬೇರೆ ಸಾಮಾನ್ಯ ನಾಗರಿಕರಿಗೂ ಕೂಡ ಅದನ್ನು ಬಳಸುವ ಹಕ್ಕಿರೋದಿಲ್ವಾ? ಈಗ ಸರ್ ನಮ್ಮಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿನಲ್ಲಿ ಇಲ್ಲಿ ಈಗ ನಾವು ಮ್ಯಾಕ್ ಕೂತೀವಲ್ಲ, ಇದು ತೆಳಗೆ ವಕ್ಫ್ ಬೋರ್ಡ್ದು 14 ಅಂಗಡಿ ಅದಾವೆ. ಈ 14 ಅಂಗಡಿಯಲ್ಲಿ ಲಿಂಗಾಯತರು ಅದಾರ, ದಲಿತರು ಅದಾರ, ಮುಸ್ಲಿಮ್ದಾರ, ಎಲ್ಲರೂ ಅದಾರ, ಅಂತ ಏನೂ ಇಲ್ಲ. ಸೊ ವಕ್ಫ್ ಬೋರ್ಡ್ ಆಸ್ತಿ ಅನೇಕಗಳಿದ್ರು ಕೂಡ ಅಲ್ಲಿ ಏನಾದರೂ ಬಡವರಿಗೆ ಮನೆ ಕಟ್ಟಕ್ಕೆ ಜಾಗ ಕೊಡ್ಬೋದಲ್ಲ, ಏನಾದ್ರು ಚಿಂತನೆ ಮಾಡ್ತಾ ಇದ್ದಾರವ? ಮೊನ್ನೆ ನಮ್ಮ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಒಂದು ಚಿಂತನೆ ಮಾಡಿದ್ದಾರೆ. ಒಂದು ಜಾಗ ಇದ್ದಲ್ಲಿ ಅಂತಲ್ಲಿ ಮನೆಗಳು ಕಟ್ಟಿ ಬಾಡಿಗೆ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಅವರು ಒಂದು ಲೆವೆಲ್ದಲ್ಲಿ ವಿಚಾರ ನಡೆದಿದೆ. ಮತ್ತೆ ಅದಕ್ಕೂ ಒಂದಷ್ಟು ಜನ ಅವ್ರನ್ನ ಅಪೋಸ್ ಮಾಡ್ತಾರೆ, ಇದು ಕಮರ್ಷಿಯಲ್ ಮಾಡಿದ್ರೆ ಹಣ 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 ಅಂತೇಳಿ. ಈಗ ಅವ್ರು ಏನು ಹೇಳಿದ್ರು ಜಮೀರ್ ಅಹಮದ್ ಖಾನ್, ವಕಫ್ ಆಸ್ತಿ ದೇವರ ಆಸ್ತಿ, ಯಾವುದೇ ಆಗಲಿ, ಯಾವುದೇ ಧರ್ಮದ ಆಸ್ತಿ ಆಗಲಿ, ಮುಜರಾ ಇಲಾಖೆ ಆಸ್ತಿ ಆಗಲಿ, ಒಟ್ಟು ಆಸ್ತಿ ದೇವರ ಆಸ್ತಿ ಅಂತಂದ್ರೆ ದೇವರದು. ಹಿಂದೂದಲ್ಲಿರ್ತಕ್ಕಂಥ ಹಿಂದೂ ದೇವರಾಗಿರೋದು, ಮುಸ್ಲಿಂ ದೇವರಾಗಿರೋದು, ದೇವರ ಆಸ್ತಿ ಕಬ್ಜಾ ಮಾಡುವ ಅಂತ ಹೇಳಿದ್ರು. ಆ ದೇವರ ಆಸ್ತಿ ಅಂದ್ರೆ ವಕಫ್ ಆಸ್ತಿಗಳಲ್ಲಿ ಕೂಡ ಯಾಕೆ ಚಿಂತನೆ ನಡೀತಾ ಇಲ್ಲ? ಮನೆ ಇಲ್ಲಾರ್ದವ್ರಿಗೆ ಮನೆ ಕಟ್ಟಿಕೊಡುವಸು, ಜಾಗ ಇಲ್ಲಾರ್ದವ್ರಿಗೆ ನಿವೇಶನಗಳನ್ನ ಕೊಡೋಸು ಯಾಕೆ ಮಾಡ್ತಾ ಇಲ್ಲ? ಬರೀ ಓನ್ಲಿ ಕಮರ್ಷಿಯಲ್ ಲ್ಯಾಂಡ್ ಇತ್ತಂದ್ರೆ ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಮ್ಯಾರೇಜ್ ಹಾಲ್ನು ಮಾಡ್ತಾ ಇದ್ದಾರೆ. ಅದು ಅಂಜುಮನ್ ಹೈಸ್ಕೂಲ್, ಶಾಲೆ, ಐಟೆಕ್ ಕಾಲೇಜ್, ಇದು ಕಾಲೇಜ್ ಎಲ್ಲ ವಕ್ಫ್ ಬೋರ್ಡ್ ಪ್ರಾಪರ್ಟಿನಲ್ಲೇ ಮಾಡ್ತಾ ಇದ್ದಾರೆ. ಅದು ಮಾಡಿ ಬಡವರಿಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅಂಜುಮನ್ ಹೈಸ್ಕೂಲ್ ಇತ್ತಂದ್ರೆ ಅದಕ್ಕೆ ಯಾವುದೇ ಫೀಸ್ ಇರಲಾದೆ ಗೌರ್ಮೆಂಟ್ ಹಂಗಂತ ಗೌರ್ಮೆಂಟ್ ಶಾಲೆ ಅಂತ ನಡೀತಾ ಇದೆ ಅದು. ಈಗ ನಮ್ಮದು ಸಿಂದಗಿಯಲ್ಲಿ ನೋಡಿರ್ಬೇಕು ನಾವು, ಕಾಲೇಜ್, ಐಟೆಕ್ ಕಾಲೇಜ್ ನಡೀತದೆ. ನಮ್ಮಲ್ಲಿ ಡಿಗ್ರಿ ಕಾಲೇಜ್, ಸೈನ್ಸ್ ಕಾಲೇಜ್, BA B.Ed ಕಾಲೇಜ್, ಡಿಗ್ರಿ ಕಾಲೇಜ್ ಎಲ್ಲ ಆಗ್ತಾಯಿದೆ. ಇದು ಅದೇ ಜಮೀನಲ್ಲಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಮತ್ತು ಈ ಮನೆ ನೀವು ಹೇಳಿದ್ರೆ ಮನೆ ಕಟ್ಟುವ ಬಡವರಿಗೆ ಮನೆ ಮಾಡೋಂಥ ವ್ಯವಸ್ಥೆ ಮಾಡಬೇಕಂತೇಳಿ ಈಗ ನಮ್ಮ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಒಂದು ಚಿಂತನೆ ನಡೆಸಿದ್ದಾರೆ. ಅದಕ್ಕೆ ವಕ್ಫ್ ಬೋರ್ಡ್ ಜಮೀನು ಇತ್ತಂದ್ರೆ ಬಡವರಿಗೆ ಮನೆ ಕಟ್ಟಿಸಿ ಅವರಿಗೆ ಭಾಳ ಒಂದು ಕಡಿಮೆ ರೆಂಟದಲ್ಲಿ ಅಂಥವ್ರಿಗೆ ಒಂದು ಶಿಫ್ಟ್ ಮಾಡಿ ಕೊಡ್ಬೇಕಂತ ಒಂದು ವ್ಯವಸ್ಥೆ ನಡೆದಿದೆ. ಎಲ್ಲಾದರೂ ಒಂದು ಜಾಗ ಇರಲಿಲ್ಲ ಅಂದರೆ, ಸ್ಮಶಾನ ಇರಲಿಲ್ಲ ಅಂದರೆ ವಕ್ಫ್ ಬೋರ್ಡ್ ಆಸ್ತಿಯನ್ನು ಅವರಿಗೆ ಕೊಡ್ಬೋದು. ಅಥವಾ ಸರ್ಕಾರಿ ನಿವೇಶನ ಇರಲಿಲ್ಲ ಅಂದರೆ ಹಾಸ್ಟೆಲ್ಗೂ ಅಥವಾ ಬೇರೆ ಉದಾಹರಣೆಗೆ ತಹಸೀಲ್ದಾರ್ ಕಚೇರಿ ನಿರ್ಮಾಣಕ್ಕೆ ಆ ಥರ ಈ ಥರ ಕೊಡ್ಬೋದು. ಆದರೆ ಅಲ್ಲಿ ಯಾಕೆ ಅಷ್ಟು ಸ್ಟ್ರಿಕ್ಟ್ ಯಾಕೆ ಮಾಡೋದು ಸರ್? ಇಲ್ಲ, ಅಂಥದ್ದು ಏನಿಲ್ಲ ಸರ್, ಕೊಡ್ಬೋದು. ಕೊಡ್ಬೋದಾ? ಈಗ ಕೊಟ್ಟಿದ್ದಾರಲ್ಲ ಸರ್, ಭಾಳಷ್ಟು ಕಡೆ ತಹಸೀಲ್ದಾರ್ ಆಫೀಸ್ ಇದೆ, ಪೊಲೀಸ್ ಹೆಡ್ ಕ್ವಾರ್ಟರ್ ವಕ್ಫ್ ಬೋರ್ಡ್ ಪ್ರಾಪರ್ಟಿಯಲ್ಲಿ ಇದೆ. ಇಲ್ಲಿ ಹೈದರಾಬಾದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ಆಫೀಸ್ ವಕ್ಫ್ ಬೋರ್ಡ್ ಪ್ರಾಪರ್ಟಿನಲ್ಲಿದೆ. ಈಗ ಬಿಜಾಪುರದಾಗ ನೋಡಿದಾಗ ಭಾಳಷ್ಟು ಗೌರ್ಮೆಂಟ್ ಆಫೀಸ್ಗಳು ವಕ್ಫ್ ಬೋರ್ಡ್ ಪ್ರಾಪರ್ಟಿನಲ್ಲಿ ಅದಾವೆ. ಅಂಥಕ್ಕೇನು ಇದು ಇಲ್ಲ. ವೀಕ್ಷಕರೇ, ಇದಿಷ್ಟು ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಆಲ್ಮೇಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಾದಿಕ್ ಸುಂಬಡ್ ಅವರ ಜೊತೆಗಿನ ಒಂದು ನೇರ ಸಂದರ್ಶನ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಡಿಗಿ. ನಮಸ್ಕಾರ.